ಸೋದರಸೋದರಿಯರೇ, ನಿಮಗೆಲ್ಲ ತಿಳಿದಿರುವಂತೆ ನಾವು ವಿವೇಕ ಚೂಡಾಮಣಿ ಗ್ರಂಥವನ್ನು ಅಧ್ಯಯನ ಆರಿಸಿಕೊಂಡಿದ್ದೇವೆ. ಈಗಾಗಲೇ ಜ್ಞಾನ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಜ್ಞಾನ ಸಂಪನ್ನರಾದ ನಂತರ ನಾವೇನು ಮಾಡಬೇಕು ಅಂದರೆ ಸಾಧನಾ ಪದಕ್ಕೆ ಜಾಗಬೇಕಾಗುತ್ತೆ. ಸಾಧನಾ ಪದದಲ್ಲಿ ವಿವೇಕ, ವೈರಾಗ್ಯ, ಷಟ್ಸಂಪತ್ತು ಮತ್ತು ಮುಮುಕ್ಷತ್ವ ಅಥವಾ ಪ್ರೇಮ ಇದನ್ನ ಮೈಗೂಡಿಸಿಕೊಂಡಾಗ ಏನಾಗುತ್ತೆ ಅನ್ನೋದನ್ನ ಆಚಾರ್ಯರು ಮುಂದಿನ ವಿಭಾಗದಲ್ಲಿ ತಿಳಿಸ್ಕೊಡ್ತಾರೆ. ಅದನ್ನ ಅಪರೋಕ್ಷಾನುಭೂತಿ ಅಂತ ಕರೀತೀವಿ. ಅಪರೋಕ್ಷಾನುಭೂತಿ ಅಂದ್ರೆ ಅದು ಸಂಸ್ಕೃತ ಶಬ್ದ ಅಂತ ಗಾಬರಿ ಆಗ್ಬೇಕಾಗಿಲ್ಲ, ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅಪರೋಕ್ಷಾನುಭೂತಿ ಅಂದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಆಫ್ ದಿ ಆತ್ಮನ್ ಅಷ್ಟೇ, ಆತ್ಮದ ನೇರವಾದ ದರ್ಶನ. ಅಪರೋಕ್ಷವಾದ ಅನುಭೂತಿ ಅಂದ್ರೆ ಪರೋಕ್ಷವಾಗಿ ಅಲ್ಲ, ಅಪರೋಕ್ಷವಾಗಿ ಆತ್ಮನನ್ನ ಅರಿಯುವ ವಿಧಾನ. ಈ ಒಂದು ಸಬ್ಜೆಕ್ಟ್ ಅನ್ನ ಮಾಡಬೇಕು ಅಂತ ಹೇಳಿ ನಾವು ಡಾಕ್ಟರ್ ಜ್ಯೋತಿ ಅವರನ್ನ ಕೇಳ್ಕೊಂಡಾಗ ಅವರು ಒಪ್ಕೊಂಡು ಅದಕ್ಕಾಗಿ ತಯಾರಿ ನಡೆಸಿ ಅವರು ಬಂದಿದ್ದಾರೆ. ತಮ್ಮ ಮುಂದೆ ಹೇಗೆ ಆತ್ಮನನ್ನ ನಾವು ಡೈರೆಕ್ಟ್ ಆಗಿ ಪರ್ಸೆಪ್ಟ್ ಮಾಡಬಹುದು ಅಂದ್ರೆ ಅದನ್ನ ನೋಡಬಹುದು, ಅದನ್ನ ಸೇರಿಸುವ ವಿಷಯವನ್ನ ತಮ್ಮ ಮುಂದೆ ಅವರು ತಮ್ಮ ಈಗ ಮಂಡಿಸಲಿದ್ದಾರೆ ಡಾಕ್ಟರ್ ಜ್ಯೋತಿ ಅವರು. ಇವ್ರ ಬಗ್ಗೆ ತಮಗೆಲ್ಲರೂ ಗೊತ್ತೇ ಇದೆ. ಈ ಲಾಡ್ಜಿನಲ್ಲಿ ಸಕ್ರಿಯವಾಗಿ ಅವರು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಕರ್ತರಿಗೆ ಕೂಡ ಹೌದು. ಮತ್ತೆ ವಿಜಯನಗರ ಲಾಡ್ಜ್ ಅವ್ರ ಮನೆಯಲ್ಲೇ ನಡೀತಾ ಇರುವಂತಹದ್ದು. ನಾನು ಸಾಕಷ್ಟು ವರ್ಷಗಳ ಕಾಲ ಅಲ್ಲಿ ಭಾಷಣಕ್ಕೆ ಹೋಗ್ತಾ ಇರ್ತೇನೆ. ಹಾಗಾಗಿ ಅವರಿಂದ ಈ ಒಂದು ವಿಷಯವನ್ನ ತಿಳ್ಕೊಳ್ಳೋದು ಅಂದ್ರೆ ನಮ್ಮ ಒಂದು ಸುಯೋಗ ಅಂತ ನಾನು ಭಾವಿಸ್ತೀನಿ. ಈಗ ಡಾಕ್ಟರ್ ಜ್ಯೋತಿ ಅವರು ಮಾತು. ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ದಿವಂಗತ ವಿ ಚಲಂರವರ ಸ್ಮರಣಾರ್ಥ ಹಮ್ಮಿಕೊಂಡಿರುವಂತಹ ಈ 2 ದಿನದ ವ್ಯಾಸಂಗ ಗೋಷ್ಠಿಯಲ್ಲಿ ಈ ಗೋಷ್ಠಿಯ ನಿರ್ದೇಶಕರಾದ ಹಿರಿಯ ಸೋದರಿ ಲಲಿತಾ ನಟರಾಜ್ ಅವರು ನನಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಸಿಟಿ ಲಾಡ್ಜ್ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಈ ಬೆಂಗಳೂರು ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ, ಕಾರ್ಯಕರ್ತರಿಗೂ ಮತ್ತು ಶ್ರೋತೃವರ್ಗದವ್ರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಪಾಲಿಗೆ ಬಂದಿರುವಂತಹ ವಿಚಾರವನ್ನು ಸರಳವಾಗಿ ತಿಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಏಕೆಂದರೆ ಸೋದರಿಯವರು ಈ ಒಂದು ವಿರಾಮದ ಸಮಯದಲ್ಲಿ ಕೇಳ್ತಾ ಇದ್ರು, ಅಪರೋಕ್ಷಾನುಭೂತಿ ಅಂದರೆ ಏನೋ ತುಂಬ ಕಷ್ಟದ ವಿಚಾರ ಇರ್ಬೋದಲ್ವಾ, ಅರ್ಥ ಆಗುತ್ತೋ ಇಲ್ವೋ ನಮಗೆ ಅಂತ ಹೇಳ್ತಾ ಇದ್ರು. ಆದಷ್ಟು ಸರಳವಾಗಿ ಅಪರೋಕ್ಷಾನುಭೂತಿ ಅಂದರೆ ಏನು, ಅದರ ಮಹತ್ವ ಏನು, ಅದನ್ನು ಪಡ್ಕೊಳ್ಳೋ ವಿಧಾನ ಏನು ಅನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ಸರಳವಾಗಿ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಈ ಒಂದು ಪದ ಅಪರೋಕ್ಷಾನುಭೂತಿ ಅಂತಕ್ಕಂಥದ್ದು ನಮಗೆ ವೇದಾಂತದಲ್ಲಿ ಸಿಗ್ತಕ್ಕಂತಹ ಒಂದು ಪದ, ಸಂಸ್ಕೃತ ಪದ ಅಲ್ವಾ. ನಾವು ಈಗ 2 ದಿನದ ವ್ಯಾಸಂಗ ಗೋಷ್ಠಿಗೆ ತಗೊಂಡಿರ್ತಕ್ಕಂಥ ಗ್ರಂಥ ವಿವೇಕ ಚೂಡಾಮಣಿ. ಚೆನ್ನಾಗಿ ಗೊತ್ತಿದೆ, ಪ್ರಸ್ತಾವನೆಯಲ್ಲಿ ಈ ಗ್ರಂಥದ ಬಗ್ಗೆ ಮತ್ತು ಗ್ರಂಥ ಕರ್ತರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಅಲ್ವಾ. ಈ ಒಂದು ಗ್ರಂಥ ವಿವೇಕ ಚೂಡಾಮಣಿ ಅಂತಕ್ಕಂಥದ್ದು ವೇದಾಂತಕ್ಕೆ ಪೀಠಿಕೆಯಾಗಿ ಶ್ರೀ ಶಂಕರಾಚಾರ್ಯರು ಬರೆದಿರ್ತಕ್ಕಂತಹ ಪ್ರಧಾನ ಪ್ರಕರಣ ಗ್ರಂಥಗಳಲ್ಲಿ ಒಂದು ಅಂತ ಹೇಳ್ತಾರೆ. ಪ್ರಧಾನ ಪ್ರಕರಣ ಗ್ರಂಥಗಳಲ್ಲಿ ಒಂದು ವಿವೇಕ ಚೂಡಾಮಣಿ. ಅಂದರೆ ವಿವೇಕಕ್ಕೆ ಮಕುಟರತ್ನಪ್ರಾಯವಾದಂತಹ ಗ್ರಂಥ, ವಿವೇಕಕ್ಕೆ ಮಕುಟಪ್ರಾಯವಾಗಿರ್ತಕ್ಕಂತಹ ಒಂದು ಗ್ರಂಥ ಅಲ್ವಾ. ಈ ಗ್ರಂಥ ಏನು ಹೇಳುತ್ತೆ ಅಂದರೆ ಮುಖ್ಯವಾಗಿ ಉಪನಿಷತ್ ಮತ್ತು ಭಗವದ್ಗೀತೆಗಳ ಸಾರ. ಇದೇನೋ ಬೇರೆ ಏನೋ ಹೇಳ್ತಾ ಇದ್ದಾರೆ ಅಂತ ಅಲ್ಲ, ಇಲ್ಲಿ ಹೇಳ್ತಾ ಇರ್ತಕ್ಕಂತಹ ತತ್ವ ಎಲ್ಲ ಅದ್ವೈತ ತತ್ವನೇ. ನಮ್ಮ ಥಿಯಾಸಫಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು. ಥಿಯಾಸಫಿ ಹೇಳೋದು ಕೂಡ
ಅದ್ವೈತ ತತ್ವವನ್ನೇ ಅಲ್ವಾ. ಇದು ಸ್ವಲ್ಪ ಬೇರೆ, ಆ ಪರಿಭಾಷೆ ಸ್ವಲ್ಪ ಬೇರೆ ಆಗಬಹುದೇ ಹೊರತು ಎಲ್ಲ ವಿಚಾರಗಳು ಕೂಡ ಬಹಳ ಒಂದಕ್ಕೆ ಒಂದು ಹೊಂದಾಣಿಕೆಯಾಗಿರ್ತಕ್ಕಂಥದ್ದು. ಆದ್ದರಿಂದ ನಮಗೆ ಸರಳವಾಗಿ ಅರ್ಥ ಆಗುತ್ತೆ, ಅಂಥದ್ದೇನು ತೊಂದರೆ ಆಗೋದಿಲ್ಲ. ಇಲ್ಲಿ ವೇದಾಂತದ ಪ್ರಕಾರ ಏನು ಹೇಳ್ತಾರೆ, ಆತ್ಮ ವಿಕಾಸದ ಪರಿಪೂರ್ಣತೆಗೆ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಆತ್ಮಜ್ಞಾನ, ಅಂದರೆ ಆತ್ಮಚಿಂತನೆಯ ಜ್ಞಾನ ಮಾರ್ಗ. ಆತ್ಮಚಿಂತನೆಯ ಜ್ಞಾನ ಮಾರ್ಗನೇ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನಕ್ಕೆ? ಆತ್ಮ ವಿಕಾಸದ ಪರಿಪೂರ್ಣತೆಗೆ. ನಮಗೆ ಗೊತ್ತು ನಾವೆಲ್ಲ ಆತ್ಮಸ್ವರೂಪಿಗಳು ಅಲ್ವಾ. ಆದರೆ ನಮ್ಮಲ್ಲಿ ಆತ್ಮನ ಅಂಶ ಬೀಜ ರೂಪದಲ್ಲಿದೆ, ಪರಿಪೂರ್ಣವಾಗಿ ವ್ಯಕ್ತವಾಗಿಲ್ಲ. ಪೂರ್ಣವಾಗಿ ವ್ಯಕ್ತವಾಗಬೇಕು ಅಂದರೆ ನಾವು ಸಾಧನೆಯನ್ನು ಮಾಡಬೇಕು ಅಲ್ವಾ, ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಏನು ಸಾಧನೆಯನ್ನು ಮಾಡಬೇಕು ಅದನ್ನು ಕೂಡ ತಿಳ್ಕೊಂಡ್ವಿ. ಪೂರ್ವಭಾವಿಯಾಗಿ ಸಾಧನ ಚತುಷ್ಟಯಗಳ ಬಗ್ಗೆ ಶಿಷ್ಯ ಅಥವಾ ಆಧ್ಯಾತ್ಮ ಸಾಧಕ ಎಷ್ಟರ ಮಟ್ಟಿಗೆ ಪರಿಣಿತಿಯನ್ನು ಪಡ್ಕೊಂಡಿರಬೇಕು ಅಥವಾ ಅದರ ಸಾಧನೆಯನ್ನು ಮಾಡಿರಬೇಕು ಅನ್ನೋದನ್ನು ಕೂಡ ಹಿಂದಿನ ಒಂದು ಉಪನ್ಯಾಸದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಆದರೆ ಈ ಜ್ಞಾನದ ಶಿಖರ ಇದೆಯಲ್ಲ, ಆಧ್ಯಾತ್ಮ ಜ್ಞಾನ ಅಥವಾ ಆತ್ಮ ಜ್ಞಾನದ ಶಿಖರವನ್ನೇರಿ ಪರಮಾರ್ಥ ದರ್ಶನವನ್ನು ಪಡ್ಕೊಳ್ಬೇಕು. ಅದೇ ಈಗ ನಮ್ಮ ಹಿರಿಯ ಸಹೋದರಿಯವರು ಹೇಳ್ತಾ ಇದ್ದಿದ್ದು. ಪರಮಾರ್ಥ ದರ್ಶನವನ್ನು ಪಡೆಯೋದಕ್ಕೆ ಈ ಭಕ್ತಿ ಮಾರ್ಗ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಮತ್ತು ಅದು ಬಹಳ ಸಮರ್ಥವಾದಂತಹ ಸಾಧನಾ ತಂತ್ರ ಅಂತ ಶಂಕರಾಚಾರ್ಯರ ಅಭಿಪ್ರಾಯ ಪಡ್ತಾರೆ. ಅಂದರೆ ಜ್ಞಾನ ಇದ್ದರೆ ಸಾಕಾಗಲ್ಲ ಅಲ್ವಾ. ನಾವು ಜ್ಞಾನವನ್ನು ಸಂಪಾದಿಸಿದ ನಂತರ ಆ ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡ್ಕೊಳ್ಬೇಕು ಅಂತಂದರೆ, ಅಂತರಂಗದಲ್ಲಿ ನಾವು ತಿಳ್ಕೊಂಡಂತಹ ಜ್ಞಾನದ ಅನುಭವ ನಮಗಾಗಬೇಕು ಅಂತಂದರೆ ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ಸಾಧನಾ ತಂತ್ರ ಏನಪ್ಪ ಅಂದರೆ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗ, ಭಕ್ತಿ ಭಾಳ ಮುಖ್ಯ ಅಲ್ವಾ. ಭಕ್ತಿ ಅಂದರೆ ನಾವು ಮಾಡ್ತೀವಲ್ಲ, ದೇವಸ್ಥಾನಗಳಿಗೆ ಹೋಗೋದು, ಗುಡಿ ಗೋಪುರಗಳಿಗೆ ಹೋಗೋದು ಅಥವಾ ಅರ್ಚನೆ ಮಾಡಿಸೋದು ಎಲ್ಲ, ನಾವು ದೇವರಿಗೆ ಸಾಕಷ್ಟು ಲಂಚವನ್ನು ಕೊಡೋದು ಅದು ಅಂತನ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಆಧ್ಯಾತ್ಮ ಸಾಧಕರಾದವರಿಗೆ ನಿಜವಾದ ಭಕ್ತಿ ಅಂದರೆ ಏನು ಅನ್ನೋದು ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗಾದರೂ ಪರಿಚಯ ಇದ್ದೇ ಇರುತ್ತೆ ಅಲ್ವಾ. ಭಕ್ತಿ ಅಂದರೆ ಧ್ಯಾನೋಪಾಸನೆಗಳನ್ನೊಳಗೊಂಡಂತಹ ಸಾಧನೆ, ಧ್ಯಾನ ಉಪಾಸನೆಗಳನ್ನು ಒಳಗೊಂಡಂತಹ ಸಾಧನೆ. ಅದಕ್ಕೆ ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಅವರ ಶ್ಲೋಕಗಳಲ್ಲಿ. ನನಗೆ ಕೊಟ್ಟಿರ್ತಕ್ಕಂತಹ ಈ ವಿಚಾರದಲ್ಲಿ ಸುಮಾರು 75 ಶ್ಲೋಕಗಳಿದೆ. ಅಪರೋಕ್ಷಾನುಭೂತಿ, ಅಷ್ಟು ಶ್ಲೋಕಗಳನ್ನು ಇಲ್ಲಿ ಪಠನೆ ಮಾಡೋದಕ್ಕಾಗಲಿ ಅಥವಾ ಅದರ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ವಿವರಿಸಿ ಹೇಳೋದಕ್ಕಾಗಲಿ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಆ ಶ್ಲೋಕಗಳಲ್ಲಿ ಅಡಗಿರ್ತಕ್ಕಂತಹ ಆತ್ಮತತ್ವವನ್ನು ತಿಳ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಹೇಳ್ತಾರೆ ಅವರು, ಸಾಧಕ ತನ್ನ ಅಹಂಕಾರವನ್ನು ಅನ್ಯ ವಿಷಯಗಳಿಂದ ಪ್ರತ್ಯೇಕಿಸಬೇಕು. ಅಹಂಕಾರ, ನಾನು ನಾನು ಅನ್ನುವಂಥ ಅಹಂಕಾರ ಇದೆಯಲ್ಲ, ಅದನ್ನು ಬೇರೆ ಎಲ್ಲ ವಿಚಾರಗಳಿಂದ ವಿಷಯಗಳಿಂದ ಪ್ರತ್ಯೇಕಿಸಿ ಆತ್ಮ ಚೈತನ್ಯದ ಉದಾತ್ತ ಉತ್ಕೃಷ್ಟ ಮಟ್ಟಕ್ಕೆ ಏರಿಸೋದೇ ಭಕ್ತಿ ಅಂತಾರೆ. ನೋಡಿ, ಭಕ್ತಿಗೆ ಎಷ್ಟೊಂದು ಪ್ರಾಧಾನ್ಯತೆ ಇದೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸರಳವಾದಂತಹ ಫಲಪ್ರದವಾದಂತಹ ಅಂತ ನಾವು ಹೇಳ್ಬೋದು ಒಂದು ಸಾಧನಾ ತಂತ್ರ ಅದು ಅಲ್ವಾ. ಅದಕ್ಕೆ ಪರಮಾತ್ಮನನ್ನ ಕುರಿತಾದ ಪರಾನುರಕ್ತಿ ಮತ್ತು ಅವ್ಯಾಜ ಅಗಾಧ ಪ್ರೇಮ, ಭಕ್ತಿಗೆ ಕೊಡ್ತಕ್ಕಂತಹ ಅವರು ವಿವರಣೆ ನೋಡಿ ಹೇಗಿದೆ. ತಾದಾತ್ಮ್ಯವೇ ಪ್ರೇಮದ ಅಳತೆಗೋಲು. ಅಂದರೆ ಭಕ್ತಿಯಲ್ಲಿರುತ್ತೋ ಅಲ್ಲಿ ಪ್ರೇಮ ಅಂತಕ್ಕಂಥದ್ದಿರುತ್ತೆ. ಹೃದಯದಿಂದ ಹೊರಹೊಮ್ಮತಕ್ಕಂತಹ ಪ್ರೇಮ ಯಾವಾಗ ಸಾಧ್ಯ? ನಮ್ಮಲ್ಲಿ ಆ ಭಕ್ತಿ ಭಾವ ಇದ್ದಾಗ ಮಾತ್ರ ಸಾಧ್ಯ. ಅದಕ್ಕೆ ಆ ಭಕ್ತಿಯಿಂದ ನಾವು ಈ ಒಂದು ವಿನಯಪೂರ್ವಕವಾದಂತಹ ನಮ್ರತೆಯ ಭಾವವನ್ನು ಬಹಳ ಚೆನ್ನಾಗಿ ಗಳಿಸ್ಕೊಳ್ಬೋದು. ನಾವೇನು ತಿಳ್ಕೊಂಡಿರೋ ಹಾಗೆ ಲೋಕಾರೂಢಿ ಹೇಳ್ತೀವಲ್ಲ, ವಿದ್ಯೆಗೆ ವಿನಯವೇ ಭೂಷಣ ಅಲ್ವಾ. ವಿನಯ ಅಲ್ಲಿ ಏನು ಸೂಚಿಸುತ್ತೆ? ಭಕ್ತಿ ಭಾವ, ಶ್ರದ್ಧಾ ಭಕ್ತಿಗಳನ್ನು ತೋರಿಸುತ್ತೆ, ನಮ್ರತೆಯ ಭಾವವನ್ನು ತೋರಿಸ್ತಕ್ಕಂಥದ್ದು ಅಲ್ವಾ.
ಪರಾನುರಕ್ತಿ, ಈ ಒಂದು ಪ್ರೇಮ ಭಕ್ತಿ ಅನ್ನೋದನ್ನು ನಾವು ಹೇಗೆ ತಿಳ್ಕೊಳ್ಬೋದು? ಒಂದು ಉದಾಹರಣೆ ಈ ಕ್ಷಣಕ್ಕೆ ನೆನಪು ಬರ್ತಾ ಇರೋದು ಅಂದರೆ ಅಕ್ಕ ಮಹಾದೇವಿಯವರು ಅಲ್ವಾ. ಅಕ್ಕ ಮಹಾದೇವಿಯವರು ಮಲ್ಲಿಕಾರ್ಜುನನಲ್ಲಿ ಇಟ್ಟಿದ್ದಂತಹ ಅಗಾಧವಾದಂತಹ ಪ್ರೇಮ ಭಕ್ತಿ ಎಷ್ಟರ ಮಟ್ಟಿಗಿತ್ತು ಅಂದರೆ ಪ್ರೇಮವೇ ಅವರಲ್ಲಿ ಮೂರ್ತಿವೆತ್ತ ಹಾಗಿದ್ರು. ಮಲ್ಲಿಕಾರ್ಜುನನಲ್ಲಿ ಸಂಪೂರ್ಣವಾಗಿ ಅವರನ್ನು ಅರ್ಪಿಸ್ಕೊಂಡು ಬಿಟ್ಟಿದ್ರು. ತಾನು ಬೇರೆಯಲ್ಲ, ಮಲ್ಲಿಕಾರ್ಜುನ ಬೇರೆಯಲ್ಲ ಅನ್ನುವಂತಹ ಆ ತಾದಾತ್ಮ್ಯ ಭಾವ ಅಂತಾರಲ್ಲ, ಆ ಪ್ರೇಮ ಎಲ್ಲಿರುತ್ತೋ ಅದು ನಿಜವಾದಂತಹ ಭಕ್ತಿ ಅಂತ ಹೇಳ್ತಾರೆ. ಆದರೆ ನಾವು ನೋಡ್ತಕ್ಕಂತಹ ಭಕ್ತಿ ಇತ್ತೀಚಿನ ದಿನಗಳಲ್ಲಿ ಈ ಕಲಿಯುಗದಲ್ಲಿ ಅದು ಅಲ್ಲ. ನಾವು ಮಾಡ್ತಕ್ಕಂತಹ ಅಪರಾಧಗಳಿಗೆ ಅವುಗಳನ್ನು ಮನ್ನಿಸುವಂತ ಹೋಗಿ ನಾವು ದೇವರಲ್ಲಿ ಯಾಚಿಸ್ತೇವೆ. ಇಲ್ಲ ನಮ್ಗೆ ಅದು ಬೇಕು, ಇದು ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು, ನಾವು ಸಮಾಧಾನವಾಗಿರಬೇಕು, ನಮಗೆ ಎಲ್ಲ ಸುಖ ಸೌಲಭ್ಯಗಳು ಬೇಕು, ಅದಕ್ಕೋಸ್ಕರ ಹೋಗಿ ನಾವು ದೇವರನ್ನ ಯಾಚನೆ ಮಾಡ್ತೀವಲ್ಲ, ಅದು ಭಕ್ತಿನ? ಅದು ಭಕ್ತಿ ಅಲ್ಲ. ಭಕ್ತಿ ಅನ್ನೋದು ವ್ಯವಹಾರ ಅಲ್ಲ, ಪರಮಾತ್ಮನಲ್ಲಿ ಅನುರಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಭಕ್ತಿಪೂರ್ವಕವಾಗಿ, ಆ ಪ್ರೇಮ ಪೂರ್ವಕವಾಗಿ ನಾವು ಪರಮಾತ್ಮನಲ್ಲಿ ಒಂದಾಗ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದ ಭಕ್ತಿಯ ಭಾವ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಆತ್ಮನ ನಿಜ ಸ್ವರೂಪದ ಸತತ ಜ್ಞಾನ. ಆತ್ಮನ ನಿಜ ಸ್ವರೂಪದ ಸತತ ಜ್ಞಾನ ಅಥವಾ ಅನುಸಂಧಾನವೇ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಅಂತಕ್ಕಂಥದ್ದು ಬಹಳ ಇಟ್ಸ್ ಎ ಪವರ್ಫುಲ್ ಟೂಲ್ ಅಂತ ಹೇಳ್ತಾರೆ. ಇಟ್ಸ್ ಎ ವೆರಿ ಪವರ್ಫುಲ್ ಟೂಲ್. ಏನಕ್ಕೆ? ಆ ಒಂದು ಆತ್ಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಆತ್ಮೈಕ್ಯಾನುಭವವನ್ನು ಪಡ್ಕೊಳ್ಳೋದಕ್ಕೆ. ಆತ್ಮ ಪರಮಾತ್ಮನಲ್ಲಿ ಒಂದಾಗ್ತಕ್ಕಂತಹ ಒಂದು ದಿವ್ಯವಾದಂತಹ ಅನುಭವ ಇದೆಯಲ್ಲ, ಅದನ್ನು ಪಡ್ಕೊಳ್ಳೋದಕ್ಕೆ ಭಕ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸಾಧನ. ಇದಕ್ಕೆ ನಿಷ್ಠೆ ಬಹಳ ಮುಖ್ಯ. ಈ ಆಧ್ಯಾತ್ಮ ಸಾಧನೆಯಲ್ಲಿ ಸಾಧಕ ಮುಂದುವರಿಬೇಕು ಅಂದರೆ ಆತನಲ್ಲಿ ಆತ ಮಾಡ್ತಕ್ಕಂತಹ ಕೆಲಸದಲ್ಲಿ ನಿಷ್ಠೆ ಅಂತಕ್ಕಂಥದ್ದು ಇರಬೇಕು, ಬಹಳ ಮುಖ್ಯವಾದಂಥದ್ದು. ಈ ಆಧ್ಯಾತ್ಮ ಸಾಧಕ ತನ್ನಷ್ಟಕ್ಕೆ ತಾನೇ ಹೋಗಿ ಸಾಧನೆ ಮಾಡಿ ಅನುಭವಗಳನ್ನು ಗಳಿಸ್ಕೊಳ್ಳೋದು ಬಹಳ ಕಷ್ಟ, ಬಹಳ ಕಷ್ಟ ಸಾಧ್ಯ. ನಾವು ಥಿಯಾಸಫಿಯಲ್ಲಿ ಕೂಡ ಕೇಳಿದ್ದೇವೆ ಅಲ್ವಾ, ಓದಿದ್ದೇವೆ. ಆದರೆ ತನ್ನ ಮಾನಸಿಕ ದೌರ್ಬಲ್ಯಗಳನ್ನು, ರಾಗದ್ವೇಷಗಳನ್ನು ಮತ್ತು ತನ್ನ ಪಶು ವೃತ್ತಿಗಳನ್ನು, ಏಕೆಂದರೆ ನಾವು ಬಂದಿರೋದೇ ಪಶು ವರ್ಗದಿಂದ, ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬಂದಿದ್ದೀವಿ. ನಮ್ಮ ಸೋದರಿಯವರು ಹೇಳ್ತಾ ಇದ್ರು, ಮನುಷ್ಯನಿಂದ ಮನುಷ್ಯಾತೀತನಾಗ್ತಕ್ಕಂತಹ ಸ್ಥಿತಿಗೆ ನಾವು ನಡಿಬೇಕು ಅಲ್ವಾ. ನಾವು ಮಾನವರು ಮಾನವಾತೀತರಾಗಬೇಕು ಅಥವಾ ದೇವಮಾನವರಾಗಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಾಧನೆ ಅಂತಕ್ಕಂಥದ್ದು ಸಾಗ್ತಾ ಇರ್ತಕ್ಕಂಥದ್ದು. ಈ ಆಧ್ಯಾತ್ಮ ಪ್ರಗತಿಯನ್ನು ಪಡ್ಕೊಳ್ಳೋದಕ್ಕೆ ಶ್ರದ್ಧಾಭಕ್ತಿಗಳಿಂದ ಆತ್ಮನಿಷ್ಠನಾದ ಗುರುವಿನ ಬಳಿ ಹೋಗಬೇಕು ಅಂತ ಹೇಳ್ತಾರೆ. ಗುರು ಆಧ್ಯಾತ್ಮ ಪಥದಲ್ಲಿ ಬಹಳ ಮುಖ್ಯ. ಆಧ್ಯಾತ್ಮ ಪಥದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ಹೋಗಿ ನಾವು ಸಾಧನೆಯನ್ನು ಮಾಡಬೇಕಾದ್ರೆ ಗುರುಗಳ ಒಂದು ಅನುಗ್ರಹ ಅಥವಾ ಗುರುಗಳ ಒಡನಾಟ ಬಹಳ ಮುಖ್ಯ. ಗುರುಗಳು ಅಂದರೆ ಹೇಗಿರಬೇಕು ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾರ್ಯಾರೋ ಕಂಡವ್ರನ್ನೆಲ್ಲ ಗುರುಗಳು ಅಂತ ಅನ್ಕೊಳಕ್ಕಾಗಲ್ಲ. ಯಾರೋ ಒಂದು ಭಾಷಣ ಮಾಡಿದ್ರು ಅಂತ ಅವ್ರಿಗೆ ಹೋಗಿ ಪಾದಕ್ಕೆ ನಾವು ಬಿದ್ದು ಗುರುಗಳು ಅಂತ ಸ್ವೀಕರಿಸೋಕ್ಕಾಗಲ್ಲ. ಕಲಿಯುಗದಲ್ಲಿ ನಿಜವಾದ ಗುರುಗಳನ್ನು ಕಾಣೋದಕ್ಕೆ ನನ್ನ ಮಟ್ಟಿಗೆ ನಾನು ಅನ್ಕೊಳ್ಳೋದು ಸಾಧ್ಯನೇ ಇಲ್ವೇನೋ, ಆ ಒಂದು ಮಟ್ಟದಲ್ಲಿದ್ದೇವೆ. ಅಥವಾ ಇದ್ರೂ ಬಹಳ ಕಷ್ಟ ಸಾಧ್ಯ ಇರ್ಬೋದು ಅಲ್ವಾ. ಅದಕ್ಕೆ ಅವರು ಹೇಳ್ತಾರೆ ಆತ್ಮನಿಷ್ಠನಾದ ಗುರುವಿನ ಬಳಿ ಹೋಗಬೇಕು. ಎಂಥ ಗುರು? ಆತ್ಮನಿಷ್ಠನಾದಂತಹ ಗುರು. ಏಕೆಂದರೆ ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕು ಅಂತಂದರೆ, ಈ ಲೌಕಿಕದಲ್ಲೂ ಕೂಡ ಯಾವುದೇ ಒಂದು ವಿದ್ಯೆ, ಒಂದು ಶಿಕ್ಷಣವನ್ನು ನಾವು ಪಡ್ಕೊಳ್ಬೇಕು ಅಂದರೆ ಗುರುವಿನ ಅವಶ್ಯಕತೆ ಇದೆಯಾ ಇಲ್ವಾ? ಇದೆ ಅಲ್ವಾ. ಯಾವುದೇ ಒಂದು ವಿದ್ಯೆಯನ್ನು ನಾವು ಸಂಪಾದಿಸಬೇಕು ಅಂದರೆ ಗುರುವಿನ ಅವಶ್ಯಕತೆ ಇದೆ. ಅಂಥದ್ರಲ್ಲಿ ಆತ್ಮಜ್ಞಾನ, ಆತ್ಮವಿದ್ಯೆಯನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ನಿಜವಾಗ್ಲೂ ಗುರುವಿನ ಒಂದು ಅನುಗ್ರಹ ಅಥವಾ ಒಡನಾಟ ನಮಗೆ ಬೇಕೇ ಬೇಕಾಗತ್ತೆ. ನಮ್ಮ ಥಿಯಾಸಫಿಯಲ್ಲೂ ಕೂಡ ನಾವು ಗುರುಗಳನ್ನು ನಂಬಿನೇ ನಾವು ಈ ಒಂದು ಸೊಸೈಟಿಗೆ ಸದಸ್ಯರಾಗಿರ್ತಕ್ಕಂಥದ್ದು. ಗುರುಗಳಿಂದನೇ ಸ್ಥಾಪಿತವಾಗಿರ್ತಕ್ಕಂತಹ ಒಂದು ಸಂಸ್ಥೆ ನಮ್ಮ ಥಿಯಾಸಾಫಿಕಲ್ ಸೊಸೈಟಿ. ಅಂದರೆ ಬ್ರಹ್ಮ ವಿದ್ಯಾ ಸಮಾಜ ಅಲ್ವಾ. ಬ್ರಹ್ಮಜ್ಞಾನವನ್ನೇ ನಾವು ಇಲ್ಲೂ ಕೂಡ ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಗುರು ಹೇಗಿರಬೇಕು ಅಂತಂದರೆ
ಗುರು ಆತ್ಮ ಚೈತನ್ಯದ ನಿಕಟ ಅನುಭವವನ್ನು ಪಡೆದಂತಹ ಪ್ರಾಜ್ಞನಾಗಿರಬೇಕು. ಆತ್ಮ ಚೈತನ್ಯದ ಅನುಭವ ಆಗಿರಬೇಕು ಗುರುವಿಗೆ. ಅಂತಹ ಗುರುವನ್ನು ನಾವು ಅರಸಿ ಹೋಗಬೇಕು. ಅದಕ್ಕೆ ನಮ್ಮ ಥಿಯಾಸಫಿಯಲ್ಲಿ ಹೇಳ್ತಕ್ಕಂಥದ್ದು, ಜೀವನ್ಮುಕ್ತ ಗುರುಗಳಿದ್ದಾರಲ್ಲ ಅವರೇ ನಮಗೆ ನಿಜವಾದಂತಹ ಗುರುಗಳು. ಯಾವಾಗ ನಾವು ತಯಾರಾಗ್ತೀವೋ ಆಗ ನಮ್ಗೆ ಅವರೇ ಕಾಣಿಸ್ಕೊಳ್ತಾರೆ ಅಲ್ವಾ. ವೆನ್ ದ ಡಿಸೈಪಲ್ ಈಸ್ ರೆಡಿ ಮಾಸ್ಟರ್ಸ್ ಅಪಿಯರ್ ಅಂತ. ಹಾಗೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆಗಷ್ಟೇ ನಮಗೆ ಗುರುಗಳನ್ನು ಕಾಣೋದಕ್ಕೆ ಸಾಧ್ಯ. ಆದರೆ ಹಿಂದಿನ ಯುಗಗಳಲ್ಲಿ, ಹಿಂದೆ ಎಷ್ಟೋ ಶತಮಾನಗಳ ಹಿಂದೆ ನಿಜವಾದ ಗುರು ಪರಂಪರೆ ಅನ್ನೋದಿತ್ತು ಅಲ್ವಾ. ಗುರು ಶಿಷ್ಯ ಪರಂಪರೆ ಅನ್ನೋದಿತ್ತು. ಅಲ್ಲಿ ಆಶ್ರಮದಲ್ಲಿ ಗುರುಗಳ ಸಮ್ಮುಖದಲ್ಲಿ, ಅವರ ಒಂದು ಒಡನಾಟದಲ್ಲಿ ನೇರವಾಗಿ ಆ ಆತ್ಮಜ್ಞಾನವನ್ನು ಪಡ್ಕೊಳ್ತಕ್ಕಂತಹ ಒಂದು ಸುಯೋಗ ಆಗಿನ ಕಾಲದ ಶಿಷ್ಯರಿಗೆ ನಿಜವಾಗ್ಲೂ ಇತ್ತು. ಆ ಪದ್ಧತಿಯಲ್ಲಿ ನಿಜವಾಗ್ಲೂ ಅದು ನಡೀತಾ ಇತ್ತು. ಶಿಷ್ಯ ಹೇಗಿರಬೇಕು ಹಾಗಾದರೆ? ಶಿಷ್ಯ ಹೇಗಿರಬೇಕು ಅಂದರೆ ತನ್ನ ಅಹಂಕಾರವನ್ನು ಮರೆತಿರಬೇಕು. ಪ್ರೇಮ ಮತ್ತು ಗುರು ಸೇವೆಯಲ್ಲಿ ನಿರತನಾಗಿರಬೇಕು. ಪ್ರೇಮ ಮತ್ತು ಗುರುವಿನ ಸೇವೆಯಲ್ಲಿ ನಿರತನಾಗಿರಬೇಕು. ಈಗ ತಿಳ್ಕೊಂಡ್ವಿ ಪೂರ್ವ ಸಿದ್ಧತೆ ಏನು. 4 ಸಾಧನಾ ಚತುಷ್ಟಯಗಳನ್ನು ಆತ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರಬೇಕು. ಅಂದರೆ ಸಾಧನಾ ಚತುಷ್ಟಯ ಸಂಪನ್ನನಾಗಿರ್ಬೇಕಾತ. ಸಾಧನಾ ಚತುಷ್ಟಯ ಸಂಪನ್ನನಾದಾಗ ಮಾತ್ರ ಶಿಷ್ಯನಿಗೆ ಅಥವಾ ಆಧ್ಯಾತ್ಮ ಸಾಧಕನಿಗೆ ಒಬ್ಬ ಗುರುವಿನ ಶಿಷ್ಯನಾಗತಕ್ಕಂತಹ ಅರ್ಹತೆ ಸಿಗ್ತಕ್ಕಂಥದ್ದು. ಗುರುವಿನ ಶಿಷ್ಯನಾಗುವ ಅರ್ಹತೆ ದೊರೀತಕ್ಕಂಥದ್ದೇ ಈ ಸಾಧನಾ ಚತುಷ್ಟಯ ಸಂಪನ್ನನಾದ ನಂತರ. ಅದಕ್ಕೆ ತಿಳ್ಕೊಳ್ಳಿ ಹೇಗಿರಬೇಕು. ನಮ್ಮ ದಾಸರು ಯಾವುದೋ ಕಾಲದಲ್ಲೇ ಹೇಳಿಬಿಟ್ರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆದರೆ ಎಂಥ ಗುರು, ಪ್ರಾಜ್ಞನಾಗಿರೋಂತಹ ಗುರು, ಆ ಥರ ಗುರುವನ್ನು ನಾವು ಅರಸಿ ಹೋಗಬೇಕು. ಆ ಗುರುವಿನ ನಡೆ ನುಡಿ ಮತ್ತು ಆತ ಹೇಗೆ ಅದನ್ನು ಕಲಿತು ಆಚಾರಶೀಲನಾಗಬೇಕು. ಶಿಷ್ಯ ಗುರುವಿನ ನಡೆ ನುಡಿಯನ್ನು ಕಲಿಬೇಕು ಅಲ್ವಾ. ಯಾಕೆ ಗುರುವಿನ ಸಾಂಗತ್ಯದಲ್ಲಿರಬೇಕು ಅಂತ ಹೇಳೋದು ಶಿಷ್ಯರು? ನಿಜವಾದ ಗುರುಗಳು ಅವರ ಪ್ರತಿಯೊಂದು ನಡೆ ನುಡಿಯಲ್ಲೂ ಕೂಡ ಏನು ಆದರ್ಶವನ್ನು ಅಥವಾ ಪಾಠವನ್ನು ಕಲಿಸ್ತಾ ಇರ್ತಾರೆ, ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ಅವ್ರ ಬಾಯಲ್ಲಿ ಹೇಳಿ ಶಿಕ್ಷಣವನ್ನು ಕೊಡಬೇಕಾಗಿಲ್ಲ. ಈಗಿನ ಕಾಲದ ಶಿಕ್ಷಣ ಪದ್ಧತಿ ಥರ ಅಲ್ಲ. ಪುಸ್ತಕ ಹಿಡ್ಕೊಂಡು ಶಿಕ್ಷಕರು ಮನೆಯಲ್ಲಿ ಓದ್ಕೊಂಡು ಅದನ್ನು ಅರ್ಥೈಸ್ಕೊಂಡು ಬಾಯಿಪಾಠ ಮಾಡ್ಕೊಂಡು ಬಂದು ಇಲ್ಲಿ ವಿದ್ಯಾರ್ಥಿಗಳನ್ನು ಪಾಠಶಾಲೆಯಲ್ಲಿ ಕೂರಿಸ್ಕೊಂಡು ಅದನ್ನೇ ಹೇಳಿ ಕಂಠಪಾಠ ಮಾಡಿಸೋ ಅಂಥದ್ದಲ್ಲ. ಆ ರೀತಿಯ ಒಂದು ಗುರು ಶಿಷ್ಯರ ಸಂಬಂಧ ಅಲ್ಲ. ಅದು ಹೇಗೆ ಅಂತಂದರೆ, ಗುರುವಿನ ಬಾಯಲ್ಲಿ ಯಾವಾಗಲೂ ಒಂದು ಅತೀಂದ್ರಿಯವಾದಂತಹ ಮತ್ತು ಪ್ರತಿಭಾಯುತವಾದಂತಹ ಅರ್ಥವನ್ನು ಕೊಡ್ತಕ್ಕಂತಹ ವಾಕ್ಯಗಳು ಹೊರಬರ್ಬೋದು. ಅಪರೂಪದ ಕ್ಷಣಗಳಲ್ಲಿ ಕಾಯ್ತಾ ಇರಬೇಕು ಶಿಷ್ಯ. ಯಾವಾಗ ಗುರುವಿನಿಂದ ಏನು ಸಂದೇಶ ನನಗೆ ಸಿಗುತ್ತೆ ಅಂತ ಕಾಯ್ತಾ ಇರಬೇಕು. ಆ ರೀತಿಯ ಒಂದು ಶಿಷ್ಯನಲ್ಲಿ ಆಸಕ್ತಿ ಇರಬೇಕು, ಆ ರೀತಿಯ ಒಂದು ಭಕ್ತಿಭಾವ ಇರಬೇಕು. ಅದಕ್ಕೆ ಗುರುವಿನ ಸೇವೆಯನ್ನು ಮಾಡಬೇಕು. ಆ ಕಾಲದಲ್ಲಿ ಹೇಗಿತ್ತು ಗುರು ಪರಂಪರೆಯಲ್ಲಿ? ಶಿಷ್ಯರು ಹೋಗಿ ಆಶ್ರಮದಲ್ಲಿ ಇರ್ತಾ ಇದ್ರು, ಗುರುಗಳನ್ನು ಸೇವೆ ಮಾಡ್ತಾಯಿದ್ರು, ಗುರುಗಳ ಸೇವೆ ಮಾಡ್ತಾಯಿದ್ರು. ಗುರುಗಳ ಸೇವೆ ಮಾಡೋದು ಅಂದರೆ ಗುಲಾಮತನ ಅಲ್ಲ. ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಅವರ ಪ್ರತಿಯೊಂದು ನಡೆ ನುಡಿಯಲ್ಲೂ ಕೂಡ ನಾವು ಕಲ್ತ್ಕೊಳ್ಳೋದು ಸಾಕಷ್ಟಿರುತ್ತೆ. ಹೇಳ್ದನೇ ಎಷ್ಟೋ ವಿಚಾರಗಳನ್ನು ನಾವು ಮತ್ತೊಬ್ಬರಿಗೆ ಮುಟ್ಟಿಸ್ಬೋದು. ಅದನ್ನೇ ನಾವು ಹೇಳ್ತಕ್ಕಂಥದ್ದು ಪ್ರಸಾರ ಅಂತ ಅಲ್ವಾ. ಪ್ರಚಾರ ಮಾಡೋದಲ್ಲ, ಪ್ರಸಾರ ಆಗಬೇಕು. ಇಲ್ಲಿ ಆ ಒಂದು ಏನು ಆತ್ಮಜ್ಞಾನದ ಪ್ರಸಾರ ಆಗಬೇಕು ಅಂದರೆ ಶಿಷ್ಯ ಆ ಮಟ್ಟಕ್ಕೆ ತಯಾರಾಗಿರಬೇಕು. ಅದನ್ನು ಗ್ರಹಿಸ್ತಕ್ಕಂತಹ, ಗುರುವಿನ ಬಾಯಿಂದ ಬರ್ತಕ್ಕಂತಹ ಮಾತುಗಳನ್ನು ಗ್ರಹಿಸ್ತಕ್ಕಂತಹ ಶಕ್ತಿಯನ್ನು ಪಡ್ಕೊಂಡಿರ್ಬೇಕು. ಆ ಪೂರ್ವ ಸಿದ್ಧತೆ ಆತನಲ್ಲಿ ಇರಬೇಕು. ಇದ್ದರೆ ಮಾತ್ರನೇ ಆ ಒಂದು ಸಂದೇಶ ಆತನಿಗೆ ಅರ್ಥ ಆಗೋದು. ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ. ಅಂದರೆ ಆತ ಸಾಧನಾ ಚತುಷ್ಟಯ ಸಂಪನ್ನನಾಗಿ ಸೂಕ್ಷ್ಮಗ್ರಾಹಿಯಾಗಿರಬೇಕು. ಎಷ್ಟು ಪೂರ್ವ ಸಿದ್ಧತೆ ಇರಬೇಕು ನೋಡಿ. ಸೂಕ್ಷ್ಮಗ್ರಾಹಿಯಾಗಿದ್ದರೆ ಮಾತ್ರನೇ ಗುರುವಿನ ಉಪದೇಶ ಅಥವಾ ಸಂದೇಶ ಶಿಷ್ಯನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಕ್ಕಂಥದ್ದು. ಆದರೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಗುರುವಿಗೆ ಹೇಗೆ ಅನೇಕ ಅರ್ಹತೆಗಳು ಬೇಕೋ,
ಹೇಗೆ ಆತ ಶ್ರದ್ಧಾಭಕ್ತಿಯಿಂದ ಗುರುವಿನ ಸೇವೆಯನ್ನು ಮಾಡೋದ್ರಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು. ಅದೇ ರೀತಿಯಲ್ಲಿ ಗುರುವು ಕೂಡ ಹೇಗಿರಬೇಕು? ಆತ್ಮಜ್ಞಾನಿ ಆಗಿರಬೇಕು. ಈಗಾಗಲೇ ತಿಳ್ಕೊಂಡ್ವಿ ಅಲ್ವಾ, ಆತ ಪ್ರಾಜ್ಞನಾಗಿರಬೇಕು ಅಂತ. ಹಾಗೆ ಶಾಸ್ತ್ರ ಸಂಪನ್ನನೂ ಆಗಿರಬೇಕು, ಮತ್ತೆ ಆತ್ಮ ಸಂಯಮಿಯೂ ಆಗಿರಬೇಕು, ಸದಾಚಾರಿ ಆಗಿರಬೇಕು, ಸುಪ್ರಸನ್ನನಾಗಿರಬೇಕು, ಹೃದಯ ವೈಶಾಲ್ಯವುಳ್ಳವನಾಗಿರಬೇಕು, ವಿದ್ಯಾರ್ಥಿಗಳಲ್ಲಿ ಅನುಕಂಪವುಳ್ಳವನಾಗಿರಬೇಕು, ಅತ್ಯಂತ ವಾತ್ಸಲ್ಯ ಕರುಣೆಗಳಿಂದ ಮಾರ್ಗದರ್ಶನ ಕೊಡ್ತಕ್ಕಂತಹ ದೇಶಿಕನಾಗಿರಬೇಕು. ನೋಡಿ, ನಾವು ಯಾರ್ಯಾರನೋ ಗುರುಗಳು ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಗುರುಗಳು ನಿಜವಾಗ್ಲೂ ವಿಶ್ವ ಪ್ರೇಮಿಯಾಗಿರ್ತಾರೆ. ಲೋಕ ಕಲ್ಯಾಣಕ್ಕೋಸ್ಕರ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂತಹ ಗುರುಗಳ ಸಮ್ಮುಖದಲ್ಲಿ ಅವರ ಜೊತೆ ಇದ್ದು ಕಲಿತಕ್ಕಂತಹ ವಿದ್ಯೆ ಇದೆಯಲ್ಲ, ಆತ್ಮವಿದ್ಯೆ, ಅದೇ ನಿಜವಾದಂತಹ ವಿದ್ಯೆ. ಅದನ್ನೇ ಹೇಳ್ತಾರೆ ಅಲ್ಲಿ ಗುರೂಪಸದನ ಅಂತ ಹೇಳ್ತಾರೆ. ಗುರುವಿನ ಹತ್ತಿರ ಇದ್ದು, ಗುರುವಿನ ಉಪಸ್ಥಿತಿಯಲ್ಲಿದ್ದು ಅನೇಕ ವಿಚಾರಗಳನ್ನು, ಆತ್ಮ ವಿಚಾರಗಳನ್ನು, ತತ್ವ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಪೂರ್ವ ಸಿದ್ಧತೆಯೇ ಅಲ್ವಾ. ಅವೆಲ್ಲವೂ ಕೂಡ ಆದ್ರೇ ನಾವು ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಮೊದಲು ಭಕ್ತಿ ಭಾವವನ್ನು ಬೆಳೆಸ್ಕೊಳ್ಬೇಕು. ಸಾಧನ ಚತುಷ್ಟಯ ಸಂಪನ್ನರಾದ ನಂತರ ಭಕ್ತಿ ಭಾವವನ್ನು ಚೆನ್ನಾಗಿ ಮೈಗೂಡಿಸ್ಕೊಳ್ಬೇಕು. ಆ ಶ್ರದ್ಧಾಭಕ್ತಿಯಿಂದ ಗುರುವನ್ನು ಹುಡುಕಬೇಕು. ಗುರು ಹೇಗಿರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಶಿಷ್ಯನೂ ಕೂಡ ಅಷ್ಟೇ ಪೂರ್ವ ಸಿದ್ಧತೆಯಿಂದ ಗುರುವಿನ ಬಳಿ ಸಾರಬೇಕು. ನಂತರ ಗುರುವಿನಿಂದ ಶಿಷ್ಯನಿಗೆ ಉಪದೇಶ ಅಂತಕ್ಕಂಥದ್ದು ಸಿಗುತ್ತೆ ಅಂತ. ಅಂದರೆ ಆಧ್ಯಾತ್ಮ ಉಪದೇಶ ಹೇಗಿರಬೇಕು ಅಂತಂದರೆ, ಅಲ್ಲಿ ಗುರು ಶಿಷ್ಯರಿದ್ದಾರೆ ಅಂತಂದ್ಬಿಟ್ಟು ಕಾಲಹರಣಕ್ಕಾಗಿ ಮಾಡ್ತಕ್ಕಂತಹ ಪ್ರಯೋಗ ಅಲ್ಲ. ನಾವು ನೋಡಿ, ಈಗ ಯಾರೋ ಒಬ್ಬರು ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ಇದ್ದಾರೆ ಅಂತಂದರೆ, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ, ವೇದಗಳನ್ನು ನಾನು ಅರ್ದು ಕುಡ್ದಿದ್ದೀನಿ ಅಂತ ಹೇಳ್ತಾರಲ್ಲ ಪಂಡಿತರು, ಪ್ರಾವೀಣ್ಯತೆ ಇರ್ತಕ್ಕಂಥವ್ರು. ಅವರ ಬಳಿ ತಿಳ್ಕೊಳ್ಳದೇ ಇರತಕ್ಕಂಥವ್ರು ಅಥವಾ ಶಿಷ್ಯರಾಗಿ ಹೋಗಬೇಕು ಅಂತ ಇರೋರು ಸಾಮಾನ್ಯವಾಗಿ ಹೇಗೆ ತರ್ಕ ವಿತರ್ಕಗಳಲ್ಲಿ ಸಮಯವನ್ನು ಕಳೀತಕ್ಕಂಥದ್ದು. ತರ್ಕ ವಿತರ್ಕ ಬೇಕಾಗಿಲ್ಲ. ಇಲ್ಲಿ ನಿಜವಾದ ಆತ್ಮಜ್ಞಾನವನ್ನು ಗಳಿಸ್ಕೊಳ್ಬೇಕು ಅಂತಂದರೆ ನಾವು ಕಾಲಹರಣಕ್ಕಾಗಿ ಮಾಡ್ತಕ್ಕಂತಹ ಕುತೂಹಲದ ಪ್ರಯೋಗ ಅಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅಂದರೆ ಈ ತತ್ವವನ್ನು ನಾವು ಅಲ್ಲಿ ಕೂತ್ಕೊಂಡು ವಿಚಾರ ಮಾಡಿ ಚರ್ಚಾಗೋಷ್ಠಿಯನ್ನು ನಡೆಸೋದಲ್ಲ, ಚರ್ಚಾಗೋಷ್ಠಿಯನ್ನು ನಡೆಸ್ತಕ್ಕಂಥದ್ದಲ್ಲ. ಅಲ್ಲಿ ಒಣತರ್ಕಕ್ಕೆ ಅವಕಾಶವಿಲ್ಲ. ಇದು ವಿತಂಡವಾದ ಅಲ್ಲ ಅಂತ ಹೇಳ್ತಾರೆ. ಮತ್ತು ಹೇಗೆ ಬರಬೇಕು ಗುರುವಿನಿಂದ ಶಿಷ್ಯನಿಗೆ ಉಪದೇಶ? ಈಗಾಗಲೇ ತಿಳ್ಕೊಂಡ ಹಾಗೆ ಆತನ ನಡೆ ನುಡಿ ಆದರ್ಶಗಳೇ ಶಿಷ್ಯನಿಗೆ ಸಾಕಷ್ಟು ತತ್ವವನ್ನು ಅಥವಾ ವಿಚಾರವನ್ನು ಮುಟ್ಟಿಸ್ತಾ ಇರಬೇಕು. ಜೊತೆಗೆ ಏನು ಹೇಳ್ತಾರೆ ಗೊತ್ತಾ, ಇಲ್ಲಿ ಆತ್ಮನಿಷ್ಠೆಯಿಂದ ಮಿಡಿಯುತ್ತಿರುವ ಗುರುವಿನ ಹೃದಯದಿಂದ ಹೊರಹೊಮ್ಮುವ ಉಪದೇಶ ವಾಕ್ಕುಗಳನ್ನು ಶಿಷ್ಯನು ಶ್ರದ್ಧೆಯಿಂದ ಆಲಿಸಿ ಗ್ರಹಿಸುವ ಅಮೃತಗಳಿಗೆ. ಇಲ್ಲಿ ಕೂತ್ಕೊಂಡೇನೋ ಉಪದೇಶ ಮಾಡ್ತಕ್ಕಂಥದ್ದಲ್ಲ. ಅಂದರೆ ನಿಜವಾಗ್ಲೂ ಆತ್ಮನಿಷ್ಠೆ ಅಂದರೆ ಆತ್ಮಭಾವ, ಬ್ರಹ್ಮ ಭಾವದಲ್ಲಿ ಸದಾ ನೆಲೆ ನಿಂತಿರ್ತಕ್ಕಂತಹ ಗುರುವು ಹೇಗೆ ಉಪದೇಶವನ್ನು ಕೊಡ್ತಾನೆ ಅಂತಂದರೆ, ಆತನ ಹೃದಯದಿಂದ ಹೊರಹೊಮ್ಮತಕ್ಕಂತಹ ವಾಕ್ಯಗಳಿದೆಯಲ್ಲ, ಕೆಲವು ಸರಿ ವಾಕ್ಯಗಳು ಇಲ್ಲದೆ ಶಬ್ದ ಪ್ರಯೋಗ ಆಗದೇನೂ ಕೂಡ ಆತನ ಹೃದಯದಿಂದ ಶಿಷ್ಯನ ಹೃದಯಕ್ಕೆ ವರ್ಗಾಯಿಸಲ್ಪಡುತ್ತೆ. ಏನು ಆತ್ಮಜ್ಞಾನ ಅಂತಕ್ಕಂಥದ್ದು, ಉಪದೇಶ ಅಂತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಗುರು ಶಿಷ್ಯ ಇಬ್ಬರೂ ಕೂಡ ತಯಾರಾಗಿರಬೇಕು ಅಲ್ಲಿ ಅಲ್ವಾ. ತಯಾರಿ ಇಲ್ಲ ಅಂತಂದರೆ ಇದು ನಮಗೆ ಗೊತ್ತಾಗ್ತಕ್ಕಂಥದ್ದಲ್ಲ. ಅಂದರೆ ಅವರು ಹೇಳ್ತಾರೆ, ಗುರು ಶಿಷ್ಯರ ಮನಸ್ಸುಗಳು ಒಂದೇ ಶ್ರುತಿಯಲ್ಲಿ ಕೂಡಿರಬೇಕು. ನಾವು ಹೇಳ್ತೀವಲ್ಲ ಥಿಯಾಸಫಿಯಲ್ಲಿ, ಶಿಷ್ಯನಾದವನು ಗುರುಗಳ ಮನಸ್ಥಿತಿಗೆ ನಮ್ಮನ್ನು ಶ್ರುತಿಗೊಳಿಸ್ಕೊಂಡಿರಬೇಕು. ಆವಾಗಲೇ ನಮಗೆ ಗುರುಗಳ ಸಂದೇಶ ಚೆನ್ನಾಗಿ ಅರ್ಥ ಆಗ್ತಕ್ಕಂಥದ್ದು. ಬಾಯಲ್ಲಿ ಹೇಳ್ದೇನೆ ನಮಗೆ ಸಂದೇಶಗಳು ತಲುಪ್ತಕ್ಕಂಥದ್ದು. ಆ ರೀತಿಯ ಈ ಒಂದು ಉಪದೇಶ ಅಥವಾ ಒಂದು ಶಿಕ್ಷಣ ಶಿಷ್ಯನಿಗೆ ಗುರುವಿನಿಂದ ದೊರೀತಕ್ಕಂಥದ್ದು, ಆತ್ಮಜ್ಞಾನದ ಶಿಕ್ಷಣ. ಅದಕ್ಕೆ ಹೇಳ್ತಾರೆ, ಹೃದಯ ಮನಸ್ಸುಗಳ ಶ್ರುತಿಗೂಡಿದ ಸಮ್ಮಿಳನವಿಲ್ಲದಿದ್ದರೆ ಆಧ್ಯಾತ್ಮ ವಿಚಾರದಲ್ಲಿ
ಆತ್ಮಾನುಭವದ ನಿಕಟ ವಿನಿಮಯ ಅಂತಕ್ಕಂಥದ್ದು ಸಾಧ್ಯನೇ ಇಲ್ಲ. ಏಕೆಂದರೆ ಇದು ಪುಸ್ತಕದ ಜ್ಞಾನ ಅಲ್ಲ, ಬರೀ ಪುಸ್ತಕದ ಜ್ಞಾನ ಅಲ್ಲ, ಇದು ಅನುಭವದ ಜ್ಞಾನವನ್ನು ಗುರು ಶಿಷ್ಯನಿಗೆ ವರ್ಗಾಯಿಸ್ತಕ್ಕಂತಹ ರೀತಿ ಅಂತ ಹೇಳ್ತಾರೆ. ಗುರುವಿನ ವಿಚಾರದಲ್ಲಿ ಶಿಷ್ಯನಿಗೆ ಅಚಲವಾದ ನಂಬಿಕೆ ಇರಬೇಕು. ನಮ್ಮಲ್ಲೂ ಹೇಳ್ತೀವಲ್ವ, ನಾವು ಸದಾಚಾರದಲ್ಲಿ 6 ಷಟ್ಸಂಪತ್ತಿಗಳನ್ನು ನೋಡ್ತಾ ಇರುವಾಗ ನಂಬಿಕೆ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ನಂಬಿಕೆ ಇಲ್ಲದೆ ಇದ್ದರೆ ನಾವು ಯಾವ ಗುರುವಿನ ಉಪದೇಶವೂ ಕೂಡ ನಮಗೆ ಲಭಿಸೋದಿಲ್ಲ. ಆಸಕ್ತಿ ಅಂತಕ್ಕಂಥದ್ದಿರಬೇಕು. ಅಂದರೆ ಶಿಷ್ಯನ ಹೃದಯದಲ್ಲಿ ಅಪಶ್ರುತಿ ಅಂತಕ್ಕಂತಹ ಲವಲೇಶವಿದ್ರೂ ಕೂಡ ಆ ಗುರುವಿನ ಪ್ರವಚನಗಳ ಅಂತರಾರ್ಥ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಹೊಳೆಯೋದಿಲ್ಲ. ಅಷ್ಟರ ಮಟ್ಟಿಗಿನ ಆತನ ಪೂರ್ವ ಸಿದ್ಧತೆ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಹೇಳ್ತಾರೆ, ಆಧ್ಯಾತ್ಮ ವಿಚಾರದಿಂದ ಮಾತ್ರನೇ ಮನುಷ್ಯನ ಪ್ರಗತಿ ಸಾಧ್ಯ. ಆಧ್ಯಾತ್ಮ ವಿಚಾರವನ್ನು ತಿಳ್ಕೊಳ್ಬೇಕು ಅಂದರೆ ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು. ಇದಕ್ಕೆ ಮುಖ್ಯವಾಗಿ 3 ಸಾಧನಗಳನ್ನು ವಿವೇಕ ಚೂಡಾಮಣಿಯಲ್ಲಿ ಶ್ರೀಶಂಕರರು ಹೇಳ್ತಾರೆ. ಏನಪ್ಪ ಇದು 3 ಸಾಧನಗಳು ಏನು ಅಂತಂದರೆ ಶ್ರದ್ಧೆ, ಭಕ್ತಿ ಮತ್ತು ಧ್ಯಾನ ಅಂತ ಹೇಳ್ತಾರೆ. ಶ್ರದ್ಧಾ ಭಕ್ತಿಗಳೆರಡು ಧ್ಯಾನಕ್ಕೆ ಊರುಗೋಲುಗಳಾಗಿರಬೇಕು. ಇವು 3 ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಶ್ರದ್ಧೆಯಿಂದ ಭಕ್ತಿಗೆ ಬಲ ಬರುತ್ತೆ, ಭಕ್ತಿಯಿಂದ ಧ್ಯಾನಕ್ಕೆ ಪುಷ್ಟಿ ಸಿಗುತ್ತೆ ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿ ಹೇಳ್ತಾರೆ. ಶ್ರದ್ಧಾ ಭಕ್ತಿ ಮತ್ತು ಧ್ಯಾನ. ಶ್ರದ್ಧಾ ಭಕ್ತಿಯಿಂದ ಗುರುವಿನ ಉಪಾಸನೆ ಮಾಡಿ ಆತನಿಂದ ಪಡ್ಕೊಂಡಂತಹ ಜ್ಞಾನವನ್ನು ತನ್ನ ಅನುಭವಕ್ಕೆ ತಂದುಕೊಳ್ಬೇಕು ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಸಾಧನ ಯಾವುದು? ಧ್ಯಾನ. ಧ್ಯಾನನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನುವಂತಹ ವಿಚಾರವನ್ನು ನಮಗೆ ಇಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಮಗೆ ಹಾಗಾದರೆ ಆತ್ಮವಿದ್ಯೆಯಲ್ಲಿ ನಮಗೆ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ತತ್ವಗಳು ಬೇಕಾಗಿಲ್ವಾ ಅಂತಂದರೆ ಬೇಕು. ಆಧ್ಯಾತ್ಮಿಕ ಶಾಸ್ತ್ರಜ್ಞಾನವನ್ನು ಪಡಿಬೇಕು. ನಾವು ಆಧ್ಯಾತ್ಮಿಕ ಶಾಸ್ತ್ರಜ್ಞಾನ ಬೇಕೇ ಬೇಕು ಅಲ್ವಾ? ನಾವು ವೇದಾಂತವನ್ನು ಓದ್ತೀವಿ, ನಾವು ಥಿಯಾಸಫಿಯನ್ನು ಓದ್ತೀವಿ, ಅದರಲ್ಲಿರೋ ವಿಚಾರ ತಿಳ್ಕೊಳ್ತೀವಿ ಅಂದರೆ ಅದೆಲ್ಲ ವ್ಯರ್ಥ ಅಂತಲ್ಲ, ಅಲ್ಲ, ಅದು ಬೇಕೇ ಬೇಕು. ಪ್ರಾರಂಭಿಕ ಹಂತ. ನಾವು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳೇಬೇಕು. ಆದರೆ ಆ ಜ್ಞಾನದ ಅನುಷ್ಠಾನ ಇಲ್ಲ ಅಂದರೆ ಏನಾಗುತ್ತೆ? ಎಲ್ಲ ಜ್ಞಾನವೂ ಕೂಡ ವ್ಯರ್ಥ. ಅದಕ್ಕೆ ಹೇಳ್ತಾರೆ, ಈ ಅನುಷ್ಠಾನದಿಂದ ಮಾತ್ರ ಆಧ್ಯಾತ್ಮ ಪ್ರಗತಿ ಅಂತಕ್ಕಂಥದ್ದು ಸಾಧ್ಯ. ಅನುಷ್ಠಾನ ಇಲ್ಲ ಅಂದರೆ ಆಧ್ಯಾತ್ಮ ಮಾರ್ಗದಲ್ಲಿ ನಾವು ಯಾವುದೇ ರೀತಿಯ ಪ್ರಗತಿಯನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಈ ಅನುಷ್ಠಾನದಿಂದ ಏನಾಗುತ್ತೆ ಮನುಷ್ಯನಿಗೆ ಅಥವಾ ಸಾಧಕನಿಗೆ ಅಂದರೆ ತನ್ನ ವ್ಯಕ್ತಿತ್ವದ ಪರಿವರ್ತನೆ ಆಗುತ್ತೆ. ಆತನ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಮಾರ್ಪಾಟನ್ನು ಕಾಣ್ತೀವಿ ಅಲ್ವಾ? ಹೇಗಿದ್ನೋ ಮುಂಚೆ ಅದೇ ಥರ ಇರೋದಿಲ್ಲ. ಆತ್ಮಜ್ಞಾನವನ್ನು ತಿಳ್ಕೊಳ್ತಾ ಅಥವಾ ಈ ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಆಧ್ಯಾತ್ಮ ಜ್ಞಾನವನ್ನು ಆತನಲ್ಲಿ ಸಾಕಷ್ಟು ಪರಿವರ್ತನೆ ಅನ್ನೋದು ಬರಬೇಕು. ಆತನ ಅನುಷ್ಠಾನದಲ್ಲಿ ಯಾವಾಗ ತತ್ವ ಅಥವಾ ಜ್ಞಾನ ವ್ಯಕ್ತವಾಗುತ್ತೋ ಆಗ ಮಾತ್ರನೇ ಆತನಲ್ಲಿ ಪರಿವರ್ತನೆ ಬರ್ತಕ್ಕಂಥದ್ದು. ಈ ಪರಿವರ್ತನೆ ಬರೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಈ ಭೌತಿಕ ಜ್ಞಾನದ ಜೊತೆಗೆ, ಅಂದರೆ ಭೌತಿಕ ಜ್ಞಾನ ಅಂದರೆ ನಾವು ಗ್ರಂಥಗಳಿಂದ, ಶಾಸ್ತ್ರಗಳಿಂದ ಅಥವಾ ಗುರುಗಳಿಂದನೂ ಕೂಡ ಪಡ್ಕೊಳ್ತಕ್ಕಂತಹ ಜ್ಞಾನ ಸ್ವಲ್ಪ ಮಟ್ಟಿಗೆ. ಅದರ ಜೊತೆಗೆ ಆಂತರಿಕ ಅನುಭವ ಜ್ಞಾನ ಬರಬೇಕು ನಮಗೆ. ಆಂತರಿಕ ಅನುಭವ ಜ್ಞಾನ ಇದೆಯಲ್ಲ, ಅದೇ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತೆ ಶಿಷ್ಯನಿಗೆ ಗುರು ಮಾರ್ಗದರ್ಶಕನಾಗಿರ್ಬೋದು ಅಲ್ವಾ? ಮಾರ್ಗದರ್ಶನವನ್ನು ಕೊಡ್ಬೋದು. ಆತನ ಗುರಿ ಏನು ಅನ್ನೋದನ್ನು ಆತನಿಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೋದು. ಆಧ್ಯಾತ್ಮಿಕ ಗುರಿ ಏನು ಅನ್ನೋದನ್ನು ತಿಳಿಸ್ಕೊಡ್ಬೋದು. ಏನು ಗುರಿ? ಆಧ್ಯಾತ್ಮಿಕ ಗುರಿ ಏನು? ನಮ್ಮ ಸ್ವಸ್ವರೂಪವನ್ನು ಅರಿಯೋದೇ ನಮ್ಮ ಆಧ್ಯಾತ್ಮಿಕ ಗುರಿ. ನಾವು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ. ಈ ದೇಹಗಳೇ ನಾವು, ಈ ಭಾವನೆಗಳೇ ನಾವು, ಅಥವಾ ಮನಸ್ಸೇ ನಾವು ಅಂದ್ಕೊಂಡಿದ್ದೇವೆ. ನಮ್ಮ ಮನಸ್ಸು ಹೇಳಿದ ಹಾಗೆ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಿಜವಾದ ನಾನು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಲ್ಲ, ಅದೇ ಆತ್ಮಜ್ಞಾನ. ಅದು ಹೊರಗಡೆ ಪುಸ್ತಕಗಳಿಂದ ತಿಳ್ಕೊಳ್ತಾ ಇದ್ದರೆ ಅದೇನಾಗುತ್ತೆ? ಭೌತಿಕ ಜ್ಞಾನ, ಶಾಸ್ತ್ರಗಳಿಂದ ಪಡ್ಕೊಳ್ತಕ್ಕಂತಹ ಅಥವಾ ಆಧ್ಯಾತ್ಮ ಗ್ರಂಥಗಳಿಂದ ಪಡ್ಕೊಳ್ತಕ್ಕಂತಹ ಜ್ಞಾನ ಆಗುತ್ತೆ. ಅದಕ್ಕೆ ಮಾರ್ಗದರ್ಶನವನ್ನು ಗುರು ಕೊಡ್ಬೋದು ಅಲ್ವಾ? ಆದರೆ ಆತ ಕೂಡ ಪ್ರಾಜ್ಞ, ಆ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥವನು. ಏನು? ಆತ್ಮಜ್ಞಾನದ ಅನುಭವ ಆತನಿಗೆ ಆಗಿದೆ. ಆದ್ದರಿಂದ ಆ ದಿವ್ಯ ದರ್ಶನವನ್ನು ಶಿಷ್ಯನಿಗೆ ಕಲ್ಪನೆ ಕೊಡ್ಬೋದು.
ಆ ದಿವ್ಯ ದರ್ಶನ ಹೇಗಿರುತ್ತೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಶಿಷ್ಯನಲ್ಲಿ ಮೂಡಿಸ್ಬೋದು. ಮತ್ತು ಶಿಷ್ಯನ ಲಕ್ಷ್ಯ ಏನು, ಆ ಲಕ್ಷ್ಯದ ಲಕ್ಷಣಗಳೇನು ಅಂತ ಕೂಡ ಹೇಳ್ಬೋದು. ಆದರೆ ಅನುಭವವನ್ನು ಮಾಡ್ಸೋಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಪ್ರಾರಂಭಿಕ ಹಂತದಲ್ಲಿ ಸಾಕಷ್ಟು ತತ್ವವನ್ನು, ವಿಚಾರಗಳನ್ನು ಪಡ್ಕೊಂಡು ನಾವು ಮನಸ್ಸಿನಲ್ಲಿ ಹತೋಟಿಯನ್ನು ತಂದುಕೊಂಡು ರಾಗದ್ವೇಷಗಳನ್ನು ಬಿಟ್ಟು ಸದಾಚಾರ ಸಂಪನ್ನರಾಗಿ ನಾವು ಇನ್ನೂ ಮುಂದುವರೆದು ಹೋಗಬೇಕು. ನಾವು ಆತ್ಮದರ್ಶನವನ್ನು ಮಾಡ್ಕೊಳ್ಬೇಕು ಅಂತಂದರೆ, ನಮ್ಮ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಾವು ನಡಿಬೇಕು ಅಂತಂದರೆ ನಮಗೆ ನಾವು ಸ್ವತಃ ಅನುಭವವನ್ನು ಪಡ್ಕೊಳ್ಬೇಕು. ಸ್ವತಃ ಅನುಭವ ಬರೋದು ಯಾವಾಗ ಅಂದರೆ ಅನುಷ್ಠಾನಕ್ಕೆ ಬಂದಾಗ ಮಾತ್ರ. ತತ್ವ ಅನುಷ್ಠಾನಕ್ಕೆ ಬಂದಾಗ ಮಾತ್ರ ಅದು ನಮ್ಮ ಅನುಭವದಲ್ಲಿ ಬರುತ್ತೆ, ನಮ್ಮಲ್ಲಿ ಸೇರಿ ಹೋಗುತ್ತೆ, ನಮ್ಮಲ್ಲಿ ಒಂದಾಗುತ್ತೆ ಅದು ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರಲ್ಲ, ಈಗಾಗಲೇ ನಾವು ಕೇಳ್ತಾ ಇದ್ವಿ, ನಮಗೆ ಹಸುವಾದಾಗ ಊಟ ಯಾರು ಮಾಡಬೇಕು? ನಾವೇ ಮಾಡಬೇಕು. ನಮ್ಮ ಹಸಿವನ್ನು ನೀಗಿಸ್ಕೊಳ್ಬೇಕು ಅಂದರೆ ನಾವೇ ಊಟ ಮಾಡಬೇಕು. ಬೇರೆ ಯಾರೋ ಊಟ ಮಾಡ್ತಾ ಇರೋದು ನೋಡಿದ್ರೆ ನಮ್ಮ ಹಸಿವು ತಣಿಯುತ್ತಾ? ಇಲ್ಲ. ಅಥವಾ ಎಲ್ಲೋ ಭಕ್ಷ್ಯ ಭೋಜನಗಳನ್ನು ಇಟ್ಟಿದ್ದಾರೆ, ಅದನ್ನು ನೋಡ್ತಾ ಇದ್ದೀವಿ, ಎಲ್ಲೋ ಹೊರಗಡೆ ಹೋಗಿದ್ದೀವಿ ಅಂದರೆ ಅದೇ ನಾವು ಶಾಸ್ತ್ರಗಳಿಂದ, ಪುರಾಣಗಳಿಂದ ಅಥವಾ ನಮ್ಮ ಗ್ರಂಥಗಳಿಂದ, ಗುರುಗಳಿಂದ ಎಲ್ಲ ತಿಳ್ಕೊಳ್ತಾ ನೋಡ್ತಾ ಇದ್ದೀವಿ ಅಲ್ವಾ? ಅಂದರೆ ಅಷ್ಟು ಚೆನ್ನಾಗಿದೆ ಭಕ್ಷ್ಯ ಭೋಜನ. ನಾವು ಒಂದು ಭಾಷಣವನ್ನು ಕೇಳ್ತೇವೆ, ಇನ್ನೊಂದು ಕಡೆ ಹೋಗ್ತೇವೆ, ಸತ್ಸಂಗದಲ್ಲಿ ಭಾಗವಹಿಸ್ತೇವೆ, ತುಂಬ ಚೆನ್ನಾಗಿ ಮಾತಾಡಿದ್ರು, ಇಷ್ಟೊಂದು ವಿಚಾರ ಹೇಳಿದ್ರು, ಭಾಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ನಮಗೆ ಮನಮುಟ್ಟುವಂತೆ ಹೇಳಿದ್ರು, ಭಾಳ ಚೆನ್ನಾಗಿದೆ. ಅಂದರೆ ನಾವು ಅಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಾವು ತಿಳ್ಕೊಂಡಂತಹ ವಿಚಾರ ಈಗಾಗಲೇ ಹೇಳಿದ್ರು ನಮ್ಮ ಸೋದರಿಯವರು, ಅದನ್ನು ನಾವು ಮನನ ಮಾಡಬೇಕು. ನಾವು ಏನು ಕೇಳಿಸ್ಕೊಳ್ತೀವೋ, ಏನು ತಿಳ್ಕೊಂಡಿರ್ತೀವೋ ಅದನ್ನು ನಾವು ಚಿಂತನೆಯನ್ನು ಮಾಡಬೇಕು ಅಲ್ವಾ? ನಮ್ಮ ವಿವೇಕವನ್ನು ಉಪಯೋಗಿಸಿ ಯಾವುದು ಸತ್ಯ ಅಸತ್ಯ, ಆತ್ಮಾನಾತ್ಮಗಳ ವಿವೇಚನೆಯನ್ನು ನಾವು ಪಡ್ಕೊಳ್ಬೇಕು. ಯಾವುದು ಸತ್ಯ, ಯಾವುದು ಪ್ರಪಂಚದಲ್ಲಿ ನಿತ್ಯ ಸತ್ಯವಾಗಿರ್ತಕ್ಕಂಥದ್ದು, ಆ ಶಾಶ್ವತ ವಸ್ತು ಯಾವುದು ಅನ್ನೋದು ನಮಗೆ ಚೆನ್ನಾಗಿ ಮನವರಿಕೆ ಆಗಬೇಕು. ಅದು ನಮ್ಮ ಅನುಭವಕ್ಕೆ ಬರಬೇಕು ಅಂತಂದರೆ ನಮ್ಮ ಸಾಧನೆಯಿಂದ ಮಾತ್ರ ಅದು ಸಾಧ್ಯ ಅಂತಕ್ಕಂತಹ ವಿಚಾರವನ್ನು ಇಲ್ಲಿ ನಮಗೆ ಹೇಳ್ತಾರೆ. ಅದಕ್ಕೆ ಶಂಕರರು ಹೇಳ್ತಾರೆ, ಮನುಷ್ಯನ ಬಂಧನ ಉಂಟಾಗಿರ್ತಕ್ಕಂಥದ್ದೇ ಅವನು ತನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಳದೇ ಇರೋದ್ರಿಂದ. ನಿಜ ಸ್ವರೂಪವನ್ನು ನಾವು ತಿಳ್ಕೊಂಡಿಲ್ಲ, ಅಥವಾ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ತಾ ಇದ್ರು, ಅದರ ಅನುಭವ ಆಗಿದೆಯಾ? ಯಾರಿಗಾದರೂ ಆಗಿರ್ಬೋದಾ ಅನುಭವ, ಆತ್ಮಾನುಭವ? ಅದಕ್ಕೆ ಸಾಕಷ್ಟು ಸಾಧನೆ ಅಂತಕ್ಕಂಥದ್ದು ಬೇಕು. ಅದಕ್ಕೆ ಹೇಳ್ತಾರೆ, ನಾವು ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂದರೆ ಆತ್ಮೈಕ್ಯ ಜ್ಞಾನವಲ್ಲದೆ ಬೇರಾವ ಮಾರ್ಗದಿಂದಲೂ ಸಾಧಕನು ಮೋಕ್ಷವನ್ನು ಸಾಧಿಸಲಾರ. ಆತ್ಮೈಕ್ಯ ಜ್ಞಾನ ಅಂದರೆ ಏನು ಅಂತಂದರೆ ಅವ್ರು ಹೇಳ್ತಾರೆ ಒಂದು ಶ್ಲೋಕದಲ್ಲಿ, ಭಾಳ ಚೆನ್ನಾಗಿ ಹೇಳ್ತಾರೆ, ನ ಯೋಗೇನ ನ ಸಾಂಖ್ಯೇನ ಕರ್ಮಣ ನೋ ಕರ್ಮಾಣನೋ ನ ವಿದ್ಯೆಯ ಬ್ರಹ್ಮಾತ್ಮೈಕತ್ವ ಬೋಧೇನ ಮೋಕ್ಷ ಸಿದ್ಧಿತಿ ನಾಣ್ಯಥಾ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಯೋಗಶಾಸ್ತ್ರದಿಂದಾಗಲಿ, ಯಾವುದೇ ಹಠಯೋಗದಿಂದಾಗಲಿ, ಅಥವಾ ಸಾಂಖ್ಯಶಾಸ್ತ್ರ ಅಂತ ಎಷ್ಟೊಂದು ಶಾಸ್ತ್ರಗಳಿದೆ ನಮ್ಮ ಹಿಂದೂ ಒಂದು ಪದ್ಧತಿಯಲ್ಲಿ, ಶಾಸ್ತ್ರಗಳಲ್ಲಿ, ಅಥವಾ ನಾವು ಮಾಡ್ತಕ್ಕಂಥ ಕರ್ಮಗಳಿಂದಾಗಲಿ, ವಿದ್ಯೆಯಿಂದಾಗಲಿ ಯಾವುದರಿಂದಲೂ ಕೂಡ ನಮಗೆ ಮೋಕ್ಷ ಅಂತಕ್ಕಂಥದ್ದು ಸಿದ್ಧಿಸೋದಿಲ್ಲ. ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನದಿಂದ ಮಾತ್ರ ನಮಗೆ ಮೋಕ್ಷ ಅಂತಕ್ಕಂಥದ್ದು ಸಿದ್ಧಿಸೋದು. ನಾವೆಲ್ಲ ತಿಳ್ಕೊಂಡಿದ್ದೀವಲ್ಲ, ಈ ಸಂಸಾರ ಚಕ್ರದಿಂದ ಬಿಡಿಸ್ಕೊಂಡು ನಾವು ಮುಕ್ತಿಯನ್ನು ಪಡ್ಕೊಳ್ಬೇಕು, ಮೋಕ್ಷವನ್ನು ಪಡ್ಕೊಳ್ಬೇಕು ಅಂದರೆ ನಮ್ಮ ಸ್ವಸ್ವರೂಪವನ್ನು ನಾವು ಕಂಡುಕೊಳ್ಬೇಕು. ನಾವು ಎಲ್ಲಿಂದ ಬಂದಿದ್ದೀವೋ ಆ ಪರಮಾತ್ಮನಲ್ಲಿ ನಾವು ಒಂದಾಗಬೇಕು ಅಲ್ವಾ? ಆ ಒಂದು ದರ್ಶನ ಅಥವಾ ಆ ಒಂದು ಅನುಭವ ನಮಗೆ ಒಂದು ಕ್ಷಣನಾದರೂ ಆಯಿತು ಅಂತಂದರೆ ನಾವು ನಿಜವಾಗ್ಲೂ ಈ ಲೌಕಿಕದ ವಸ್ತು ವಿಷಯಗಳಿಗೆ, ಆಸೆಗಳಿಗೆ ಯಾವುದಕ್ಕೂ ಕೂಡ ಅಂಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತಾರೆ ಅವರು, ಯೋಗ ಅಂದರೆ ಇಲ್ಲಿ ಹಠಯೋಗದಿಂದ ನಾವೆಷ್ಟೋ ಸಂಸ್ಥೆಗಳನ್ನು ನೋಡಿದ್ದೀವಿ. ಹಠಯೋಗ ಕುಂಡಲಿನಿ ಶಕ್ತಿಯನ್ನು ಎಬ್ಬಿಸ್ಬಿಡ್ತಾರೆ. ನಾವು ಯೋಗ ಮಾರ್ಗದಲ್ಲಿ ಬಹಳ ಮುಂದುವರೆದು ಹೋಗ್ಬಿಡ್ಬೋದು. ಇದು 6 ವಾರದ ಕೋರ್ಸು ಅಥವಾ 3 ತಿಂಗಳ ಕೋರ್ಸು, ಅದು ನಿಜವಾಗ್ಲೂ ಸಾಧ್ಯನಾ? ಅದರಿಂದ ಸಾಧ್ಯ ಇಲ್ಲ. ಶಂಕರು ಭಾಳ ಚೆನ್ನಾಗಿ ಹೇಳ್ತಾರೆ. ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು, ಕರ್ಮಗಳ ಆಚರಣೆ ಮಾಡ್ತಕ್ಕಂಥದ್ದು, ಅದರಿಂದ ನನಗೆ ಪುಣ್ಯ ಫಲ ಸಿಗುತ್ತೆ, ನನಗೆ ಸ್ವರ್ಗ ಸುಖ ಸಿಗುತ್ತೆ ಅಂದ್ಕೊಂಡ್ರೆ ಅದು ಕೂಡ ಕ್ಷಣಿಕ. ನಮ್ಮ ಕರ್ಮಗಳಿಗೆ ಫಲ ಇದೆ, ಹೌದು ಅಲ್ವಾ? ಆದರೆ ಫಲವನ್ನು ಅನುಭವಿಸೋದಕ್ಕೂ ನಾವು ಮತ್ತೆ ಹುಟ್ಟು ಬರಬೇಕು. ಫಲವನ್ನು ಅನುಭವಿಸೋದಕ್ಕೂ ನಾವು ಹುಟ್ಟು ಬರಬೇಕು. ಮತ್ತೆ ಕರ್ಮಗಳನ್ನು ಮಾಡ್ತಾ ಇರ್ತೀವಿ, ಹೊಸ ಕರ್ಮಗಳನ್ನು ಸೃಷ್ಟಿಸ್ಕೊಳ್ತಾ ಇರ್ತೀವಿ. ಮತ್ತೆ ಈ ಶರೀರ ಏನಾಗುತ್ತೆ?
ನಿಶಕ್ತಿ ಹೊಂದಿದ ಮೇಲೆ, ಜೀರ್ಣವಾದ ಮೇಲೆ ಈ ಶರೀರ ಬಿಡಬೇಕು, ಇನ್ನೊಂದು ಶರೀರನ ಹೊತ್ಕೊಂಡು ಬಂದು ನಮ್ಮ ಕರ್ಮಫಲಗಳನ್ನು ನಾವು ಅನುಭವಿಸ್ಬೇಕು. ಸೊ ಇದು ಪುನರಪಿ ಜನನಂ ಪುನರಪಿ ಮರಣಂ, ಇದಕ್ಕೆ ಕೊನೆಯೇ ಇರೋದಿಲ್ಲ. ಹಾಗೆ ಸಾಂಖ್ಯಶಾಸ್ತ್ರದಲ್ಲೂ ಕೂಡ, ಸಾಂಖ್ಯಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಪುರುಷ ಪ್ರಕೃತಿಯ ಬಗ್ಗೆ ಹೇಳ್ತಾರೆ. ಪುರುಷ ಮತ್ತು ಪ್ರಕೃತಿಯನ್ನು ನಾವು ವಿಂಗಡಣೆ ಮಾಡಿ ತಿಳ್ಕೊಳ್ತಕ್ಕಂಥದ್ದೇ ವಿವೇಕ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೃಷ್ಟಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅಲ್ವಾ, ನಮ್ಮ ಥಿಯಾಸಫಿ ಸಾಹಿತ್ಯದಲ್ಲೂ ಕೂಡ ಪುರುಷ ಪ್ರಕೃತಿಯ ಮೂಲಕ ವ್ಯಕ್ತನಾಗ್ತಾ ಇರ್ತಕ್ಕಂಥದ್ದು ಅಂತ. ಸಾಂಖ್ಯಶಾಸ್ತ್ರದಲ್ಲಿ ಪುರುಷ ಮತ್ತು ಪ್ರಕೃತಿ ಎರಡನ್ನೂ ಕೂಡ ವಿಂಗಡಿಸಿ ನಾವು ತಿಳ್ಕೊಳ್ತಕ್ಕಂಥ ವಿವೇಕ ಬೇಕು ಅಂತ ಹೇಳ್ತಾರೆ. ಆದರೆ ವೇದಾಂತದಲ್ಲಿ ಹೇಳ್ತಾರೆ ಸಾಂಖ್ಯಶಾಸ್ತ್ರಕ್ಕಿಂತ ಇನ್ನೂ ಮುಂದುವರೆದು ಹೋಗಿ ಹೇಳೋದೇನಪ್ಪ ಅಂದರೆ ಪ್ರಕೃತಿ ಸ್ವತಂತ್ರವಾಗಿ ಇಲ್ಲವೇ ಇಲ್ಲ. ಪ್ರಕೃತಿ ಅಂತಕ್ಕಂಥದ್ದು ಸ್ವತಂತ್ರವಾಗಿರ್ತಕ್ಕಂಥದ್ದಲ್ಲ, ಅಲ್ಲಿ ಪುರುಷನೇ ಅಧಿಷ್ಠಾನ. ಸರ್ವದೃಶ್ಯ ವಸ್ತುಗಳಿಗೂ ಪುರುಷನೇ ಅಧಿಷ್ಠಾನ. ಪುರುಷ ಪ್ರಕೃತಿಯ ಮೂಲಕ ವ್ಯಕ್ತ ಆಗ್ತಾ ಇದ್ದಾನೆ, ಅಂದರೆ ಒಂದು ಮಾಧ್ಯಮ ಅಷ್ಟೇ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಆತ್ಮ ಅಂತಕ್ಕಂಥವನು ಅದ್ವಿತೀಯ, ಸರ್ವವ್ಯಾಪಿ, ಸೂಕ್ಷ್ಮಾತಿ ಸೂಕ್ಷ್ಮ, ಶುದ್ಧ ಜ್ಞಾನ ತತ್ವ ಅಂತಕ್ಕಂಥದ್ದನ್ನು ನಾವು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಆತ್ಮಜ್ಞಾನ ಪಡ್ಕೊಳ್ಳೋದು ಒಂದೇ ದಾರಿ, ಆತ್ಮಜ್ಞಾನ ಪಡ್ಕೊಳ್ಳೋದು ಒಂದೇ ದಾರಿ. ಬೇರೆ ಯಾವುದೇ ವಿಧದಿಂದನೂ ಕೂಡ ನಾವು ಈ ಸಂಸಾರ ಚಕ್ರದ ಬಂಧನಗಳಿಂದ ಪೂರ್ಣವಾಗಿ ಬಿಡುಗಡೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನೋ ವಿಚಾರವನ್ನು ನಮಗೆ ಇಲ್ಲಿ ಅವರು ಚೆನ್ನಾಗಿ ಹೇಳ್ತಾ ಬರ್ತಾರೆ. ಅಂದರೆ ನಮ್ಮಲ್ಲಿರ್ತಕ್ಕಂತಹ ಆತ್ಮನೇ ಸರ್ವಾಂತರ್ಯಾಮಿಯಾಗಿರ್ತಕ್ಕಂತಹ ಎಲ್ಲರ ಹೃದಯಗಳಲ್ಲಿ ನೆಲೆಸಿರ್ತಕ್ಕಂತಹ ಆತ್ಮ ಅಲ್ವಾ. ನಮ್ಮಲ್ಲಿ ಏನೋ ಒಂದು ಆತ್ಮ ಚೈತನ್ಯ ಇದೆಯೋ, ಪ್ರತಿಯೊಂದು ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದರಲ್ಲೂ ಇರ್ತಕ್ಕಂಥದ್ದು ಅದೇ ಆತ್ಮ ಚೈತನ್ಯ. ಅದನ್ನು ಗುರುತಿಸ್ತಕ್ಕಂತಹ, ಅದನ್ನು ಅನುಭವ ಪೂರ್ವಕವಾಗಿ ನಾವು ಅರ್ಥಕೊಳ್ಳೋದಿದೆಯಲ್ಲ, ಅದೇ ಈ ಒಂದು ವೇದಾಂತದ ಗುರಿ ಅಂತ ಹೇಳ್ತಾರೆ. ನಾವು ಹೇಳ್ತೀವಲ್ವ, ನಮ್ಮ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ. ಅದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ನಾವೇನು ಮಾಡಿದ್ದೀವಿ, ಪ್ರಾರ್ಥನೆಯ ರೂಪದಲ್ಲಿ ಪಠಿಸ್ತಾ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಪದಗಳ ಅರ್ಥವನ್ನು, ವಿವರಣೆಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅದು ನಮ್ಮ ಅನುಭವಕ್ಕೆ ಬಂದಿದೆಯಾ? ಅನುಭವಕ್ಕೆ ಬಂದಾಗ ಮಾತ್ರ. ಬೆಂಕಿ ಇದೆ ಅಲ್ಲಿ, ಅದು ಸುಡುತ್ತೆ ಅನ್ನೋದು ಗೊತ್ತಿದ್ರೆ ನಾವು ಅದನ್ನು ಮುಟ್ಟದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಏನೋ ನೋಡೋಣ ಹೆಂಗಿದೆಯೋ ಏನೋ ಅಂತ, ಅದನ್ನು ಮುಟ್ಟಿದಾಗ ಮಾತ್ರ ಅದು ಸುಡುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದರೆ ಅನುಭವ ಪಡ್ಕೊಂಡಾಗ ಮಾತ್ರನೇ ನಮ್ಮ ಜ್ಞಾನ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ಅನುಭವ ಅಂತ ಹೇಳ್ತಾರಲ್ಲ, ಅದನ್ನೇ ವೇದಾಂತದಲ್ಲಿ ಅನುಭೂತಿ ಅಂತ ಹೇಳ್ತಕ್ಕಂಥದ್ದು. ಈ ಅನುಭವ ಅಂತಕ್ಕಂಥದ್ದು ನಾವೇನು ಪಡ್ಕೊಳ್ತೀವಲ್ಲ, ನಮ್ಮ ಸ್ವತಃ ವೈಯಕ್ತಿಕವಾದಂತಹ ಸಾಧನೆಯಿಂದ ಪಡ್ಕೊಳ್ತಕ್ಕಂತಹ ಅನುಭವ ಇದೆಯಲ್ಲ, ಅದನ್ನೇ ಅನುಭೂತಿ ಅಂತ ಹೇಳ್ತಕ್ಕಂಥದ್ದು. ಈ ಒಂದು ಅನುಭವ ವೈಯಕ್ತಿಕವಾಗಿ ಆಂತರಂಗಿಕವಾಗಿದ್ದರೆ ಅದನ್ನೇ ನಾವು ಅಪರೋಕ್ಷಾನುಭೂತಿ ಅಂತ ಹೇಳ್ಬೋದು. ಅಪರೋಕ್ಷ ಅನ್ನೋದು ಪದ ಯಾಕೆ ಉಪಯೋಗಿಸಿದ್ರು ಇಲ್ಲಿ ಅಂತಂದರೆ, ಪರೋಕ್ಷ ಅಂದರೆ ಏನು? ಬೇರೆ ಯಾವುದಾದ್ರೂ ಗ್ರಂಥಗಳಿಂದ ಓದಿ ತಿಳ್ಕೊಂಡು ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು ಅಥವಾ ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು, ಅದು ಪರೋಕ್ಷ. ಅಪರೋಕ್ಷ ಅಂತಂದರೆ ನಮ್ಮ ಒಳಗಡೆನೆ ಆಂತರಂಗಿಕವಾಗಿ ನಾವು ಪಡ್ಕೊಳ್ತಕ್ಕಂತಹ ಅನುಭವ, ಆ ಆತ್ಮ ಜ್ಞಾನದ ಅನುಭವ ಇದೆಯಲ್ಲ, ಆಂತರಂಗಿಕವಾಗಿ ನಮ್ಮ ಒಳಗಡೆನೆ ನಡೀತಕ್ಕಂಥದ್ದು ಇದೆಯಲ್ಲ, ಅದನ್ನು ಹೇಳ್ತಾರೆ ಅವರು ಅಪರೋಕ್ಷಾನುಭೂತಿ ಅಂತ. ಅದಕ್ಕೆ ಹೇಳ್ತಾರೆ, ನೀವು ಎಷ್ಟೇ ಪಾಂಡಿತ್ಯವನ್ನು ಗಳಿಸ್ಕೊಂಡ್ರೂ ಕೂಡ ಏನು ಪ್ರಯೋಜನ ಇಲ್ಲ, ಒಂದು ಒಣ ಚರ್ಚೆಗಿಂತ ಒಂದು ಸಾಸಿವೆ ಕಣದಷ್ಟು ಅನುಭವ ಜ್ಞಾನ ಮೇಲು ಅಂತ ಹೇಳ್ತಾರೆ ಅಲ್ವಾ. ಎಷ್ಟೇ ಪಂಡಿತರಾದರೂ, ಎಷ್ಟೇ ನಾವು ಪಾಂಡಿತ್ಯವನ್ನು ಗಳಿಸ್ಕೊಂಡ್ರೂ ಕೂಡ ಅದು ನಮ್ಮ ಅನುಭವಕ್ಕೆ ಬರಲಿಲ್ಲ ಅಂದರೆ, ಸಾಧನೆಯಿಂದ ನಮ್ಮ ಅಂತರಂಗದಲ್ಲಿ ಪರಿವರ್ತನೆಯಾಗಿ ಅಂತರಂಗದಲ್ಲಿ ಆ ಅನುಭವವನ್ನು ನಾವು ಪಡ್ಕೊಳ್ಳಿಲ್ಲ ಅಂದರೆ ಪ್ರತಿಯೊಂದು ಕೂಡ ವ್ಯರ್ಥ ಅಂತ ಹೇಳ್ತಾರೆ. ಅವರ ಒಂದು ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳೋದಾದರೆ ಹೇಳ್ತಾರೆ ಅವರು, ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ಮನುಷ್ಯಂ ವಿದೂಷಾಂ ತತ್ವ ಭುಕ್ತಯೇನತು ಮುಕ್ತಯೇ ಅಂತ ಹೇಳ್ತಾರೆ. ಅಂದರೆ ವಿದ್ವಾಂಸರ ಮಾತಿನ ಕೌಶಲ್ಯವಾಗಲಿ, ಶಬ್ದಗಳ ಪ್ರವಾಹ ಆಗಲಿ, ಪಾಂಡಿತ್ಯ ಆಗಲಿ, ಇವೆಲ್ಲವೂ ಕೂಡ ನಮಗೆ ಭೋಗಕ್ಕೆ ಸಾಧನಗಳು.
ಯೋಗಕ್ಕಲ್ಲ, ಭೋಗಕ್ಕೆ ಸಾಧನಗಳು ಅಲ್ವಾ. ನಾವು ಶ್ರೇಷ್ಠರು ಅಂತ ತೋರಿಸ್ಕೊಂಡು ಅದನ್ನು ವ್ಯವಹಾರ ಮಾಡ್ಕೊಂಡಿರ್ತಕ್ಕಂತಹ ನಮ್ಮಲ್ಲೇ ಇರ್ತಕ್ಕಂತಹ ನಾವು ಕೂಡ ಇದ್ದೇವೆ ಅಲ್ವಾ. ಅಥವಾ ಅದು ಜನಪ್ರಿಯತೆಗಿರ್ಬೋದು, ಅಧಿಕಾರಕ್ಕಿರ್ಬೋದು, ಯಾವುದಕ್ಕಾದರೂ ಇರ್ಬೋದು. ಅದೆಲ್ಲ ಭೋಗ ವಸ್ತುಗಳಿಗೆ ಮಾತ್ರ ಪ್ರಯೋಜನಕ್ಕೆ ಬರ್ತಕ್ಕಂಥದ್ದೇ ಹೊರತು ಅದು ನಮ್ಮ ಆತ್ಮಜ್ಞಾನದ ಅನುಭವಕ್ಕೆ ಆಗ್ತಕ್ಕಂಥದ್ದಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಾವು ಈ ಸೃಷ್ಟಿಯಲ್ಲಿ ನಮ್ಮ ಸೋದರಿಯವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಬಿಳಿಯ ಬಣ್ಣ ಅನೇಕ ಬಣ್ಣಗಳಾಗಿ ಹೊಡಿತಕ್ಕಂಥದ್ದಲ್ವ. ಆ ನಾನಾತ್ವವನ್ನು ಗುರುತಿಸ್ತಾ ಇದ್ದೀವಿ, ಆ ಆಕರ್ಷಣೆಗೆ ಒಳಗಾಗಿ ಅದನ್ನೇ ನಾವು ಹಿಡ್ಕೊಂಡು ಕೂತಿದ್ದೀವಿ. ಆ ನಾನಾತ್ವವನ್ನು ಬಿಡಬೇಕು, ಅದು ಭ್ರಾಂತಿಜನ್ಯವಾದದ್ದು ಅಲ್ವಾ, ನಮ್ಮ ಮನಸ್ಸಿನ ಭ್ರಾಂತಿಯಿಂದ ಹುಟ್ಕೊಂಡಂಥದ್ದು. ಅದನ್ನು ಬಿಟ್ಟು ನಾವು ಬ್ರಹ್ಮಜ್ಞಾನ ಅನ್ನುವಂತಹ ದಿವ್ಯೌಷಧವನ್ನು ನಾವು ಸೇವಿಸಬೇಕು ಅಂತ. ಬ್ರಹ್ಮಜ್ಞಾನದ ಅನುಷ್ಠಾನ ಅನುಭವವನ್ನು ಪಡ್ಕೊಳ್ಳೋದು ಅಂದರೆ ಹೇಗೆ ಅಂದರೆ, ನಾವು ವೈದ್ಯರ ಹತ್ರ ಹೋಗಿ ನಮಗೇನೋ ಕಾಯಿಲೆ ಬಂದಿದೆ ಅಂತಂದಾಗ ಏನು ಮಾಡ್ತಾರೆ, ನಮ್ಮನ್ನು ಪರೀಕ್ಷೆ ಮಾಡಿ ಒಂದು ಔಷಧಿಯನ್ನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಔಷಧಿ ಚೀಟಿಯನ್ನು ಬರ್ಕೊಡ್ತಾರೆ. ಅವ್ರು ಏನು ಬರ್ಕೊಟ್ಟಿದ್ದಾರೋ ಆ ಚೀಟಿಯಲ್ಲಿ ಅದನ್ನಿರೋದನ್ನ ನಾವು ಹೆಸರು ಹೇಳ್ಕೊತಾ ಕೂತ್ರೆ ನಮಗೆ ರೋಗವಾಸಿ ಆಗುತ್ತಾ? ನಮ್ಮ ಹಿರಿಯರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮ ಭವಾಲಿ ಕ್ಯಾಂಪಲ್ಲಿ, ಆ ಔಷಧಿ ಚೀಟಿಯನ್ನು ನಾವು ದಿಂಬು ಕೆಳಗಿಟ್ಕೊಂಡು ಮಲ್ಕೊಂಡ್ರೆ ನಮಗೆ ಏನಾದರೂ ಅನುಭವಕ್ಕೆ ಬರುತ್ತಾ? ಇಲ್ಲ. ಅಥವಾ ಅದರಲ್ಲಿರೋ ಹೆಸರೇನು ಅಂತ ನಾವು ಪಠನೆ ಮಾಡ್ತಾ ಇದ್ರೆ ಬರುತ್ತಾ? ಇಲ್ಲ. ಅದೇ ಥರ ನೋಡಿ ನಾವೇನು ಮಾಡ್ತಾ ಇದ್ದೀವಿ, ಅಹಂ ಬ್ರಹ್ಮಾಸ್ಮಿ ಅಲ್ವಾ, ನಾವು ಹೇಳ್ಕೊಳ್ತಾ ಇದ್ದೀವಿ ಶಿವೋಹಂ, ತತ್ವಮಸಿ, ಎಲ್ಲ ಮಹಾವಾಕ್ಯಗಳನ್ನು ಹೇಳ್ತಾ ಇದ್ದೀವಿ. ಆದರೆ ನಮ್ಮ ಅನುಭವಕ್ಕೆ ನಿಜವಾಗ್ಲೂ ಬರಬೇಕು ಅಂದರೆ ನಮ್ಮ ಸಾಧನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಒಂದು ಶ್ಲೋಕದಲ್ಲಿ, ನ ಗಚ್ಚತಿ ವಿನಾಪಾನಂ ವ್ಯಾಧಿ ಔಷಧ ಶಬ್ದತಃ ವಿನಾ ಪರೋಕ್ಷಾನುಭವಂ ಬ್ರಹ್ಮ ಶಬ್ದೈರ್ನ ಮುಚ್ಯತೆ ಅಂತ ಹೇಳ್ತಾರೆ. ಅಂದರೆ ಮಂತ್ರಗಳ ಜಪದಿಂದ ಬಂಧನವನ್ನು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಇಲ್ಲಿ ಔಷಧಿ ಚೀಟಿಯ ಒಂದು ಉದಾಹರಣೆಯನ್ನು ತಗೊಂಡು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂತಹ ನಿತ್ಯ ಸತ್ಯಗಳ ನಿಕಟಾನುಭವವನ್ನು ನಮ್ಮಲ್ಲಿ ತಂದುಕೊಳ್ಬೇಕು. ಅದು ಹೇಗಿರುತ್ತೆ ಅಂತಂದರೆ, ಇಂದ್ರಿಯಗಳ ಹಿಡಿತಕ್ಕೆ ಸಿಗ್ತಕ್ಕಂಥದ್ದಲ್ಲ, ಅದು ಅತೀಂದ್ರಿಯ ಅನುಭವ ಅಲ್ವಾ. ಇಂದ್ರಿಯಗಳ ಹಿಡಿತಕ್ಕೆ ಸಿಗ್ತಕ್ಕಂಥದ್ದಲ್ಲ, ಅತ್ಯಂತ ಆಂತರಿಕ ಅನುಭವ, ನಮ್ಮೊಳಗಡೆನೆ ನೇರವಾಗಿ ಸ್ಫುರಿಸ್ತಕ್ಕಂತಹ ಸೂಕ್ಷ್ಮ ಪ್ರಜ್ಞಾಸ್ಥಿತಿ, ನಮ್ಮ ಅಂತರಂಗದಲ್ಲಿ ನೇರವಾಗಿ ಸ್ಫುರಿಸ್ತಕ್ಕಂತಹ ಆ ಉನ್ನತ ಚೈತನ್ಯದಿಂದ ನೇರವಾಗಿ ಸ್ಫುರಿಸ್ತಕ್ಕಂತಹ ಒಂದು ಸೂಕ್ಷ್ಮ ಪ್ರಜ್ಞಾಸ್ಥಿತಿ ಅಂತ ಹೇಳ್ತಾರೆ. ಅದನ್ನೇ ಅಪರೋಕ್ಷ ಅನುಭವ ಅಥವಾ ಅಪರೋಕ್ಷಾನುಭೂತಿ. ಯಾಕೆಂದರೆ ಅನುಭವವನ್ನು ಅನುಭೂತಿ ಅಂತ ಹೇಳ್ತಕ್ಕಂಥದ್ದು ಅದೇ ಅಪರೋಕ್ಷಾನುಭೂತಿ. ನಮ್ಮ ಆತ್ಮ ಸಾಕ್ಷಾತ್ಕಾರ, ನಮ್ಮ ಸ್ವಸ್ವರೂಪವನ್ನು ಅರಿತಕ್ಕಂಥದ್ದು ಇದೆಯಲ್ಲ, ಅದೇ ಈ ಒಂದು ಅಪರೋಕ್ಷಾನುಭೂತಿ ಅಂತ ಹೇಳುವಂಥದ್ದು. ನಮ್ಮ ಥಿಯಾಸಫಿಯಲ್ಲೂ ಕೂಡ ಮೌನವಾಣಿಯಲ್ಲಿ ಹೇಳ್ತಕ್ಕಂಥದ್ದಿರ್ಬೋದು, ಮಾರ್ಗಜ್ಯೋತಿಯಲ್ಲಿ ಹೇಳ್ತಕ್ಕಂಥದ್ದಿರ್ಬೋದು, ನಮಗೆ ಯಾವಾಗ ಸ್ವಸ್ವರೂಪದ ದರ್ಶನವಾಗುತ್ತೆ, ಈ ಲೌಕಿಕದ ಎಲ್ಲ ಚಟುವಟಿಕೆಗಳಿಂದ ವಿಮುಖರಾಗಿ ನಾವು ಉನ್ನತ ಪ್ರಜ್ಞಾಸ್ತರದಲ್ಲಿ ಮನಸ್ಸನ್ನು ಮೌನವಾಗಿಸ್ಕೊಂಡಿದ್ದಾಗ ಮಾತ್ರ ಸ್ವಸ್ವರೂಪದ ದರ್ಶನ ಆಗೋದಕ್ಕೆ ಸಾಧ್ಯ ಅಲ್ವಾ. ನಮ್ಮ ಉನ್ನತಾತ್ಮನ ದರ್ಶನ ಆಗೋದಕ್ಕೆ, ಅಥವಾ ನಾವು ಯಾವುದರ ಭಾಗನೋ ಅದು ನಮ್ಗೆ ಅರ್ಥ ಆಗೋದಕ್ಕೆ ಆ ಒಂದು ಪ್ರಜ್ಞಾಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಅದನ್ನೇ ಶಾಸ್ತ್ರಗಳಲ್ಲಿ ಹೇಳ್ತಕ್ಕಂಥದ್ದು ಆ ಅಪರೋಕ್ಷಾನುಭೂತಿ ಅಂತಕ್ಕಂಥದ್ದು. ಇದು ನಾವು ಹೇಗೆ ಗಳಿಸ್ಕೊಳ್ತೀವಿ ಅಂದರೆ, ಭೌತಿಕ ಅಥವಾ ಬುದ್ಧಿಯ ಮೂಲಕ ನಿತ್ಯ ಸತ್ಯದ ಅರಿವನ್ನು ಪಡ್ಕೊಳ್ಬೇಕು. ಪದೇ ಪದೇ ನಾವು ಅದನ್ನು ಹೇಳ್ಕೊಳ್ತಾನೆ ಇದ್ದೀವಿ. ಯಾಕೆ ಅಂದರೆ ಅದು ನಮಗೆ ಚೆನ್ನಾಗಿ ಮನವರಿಕೆ ಆಗಬೇಕು ಅಲ್ವಾ. ನಮಗೆ ನಿತ್ಯ ಸತ್ಯದ ಅರಿವಾಗಬೇಕು. ಶಾಶ್ವತ ವಸ್ತು ಯಾವುದು, ಆತ್ಮನಾತ್ಮ ಯಾವುದು, ಆ ವಿವೇಕವನ್ನು ನಾವು ಗಳಿಸ್ಕೊಳ್ಬೇಕು ಅಲ್ವಾ. ಆ ಷಟ್ ಸಂಪತ್ತಿಯನ್ನು ನಾವು ನಮ್ಮ ಆಚರಣೆಯಲ್ಲಿ ತಂದುಕೊಳ್ಬೇಕು. ನಂತರ ಆ ಅರಿವನ್ನು ನಾವು ಧ್ಯಾನದ ಮೂಲಕ ಆಂತರಂಗಿಕವಾಗಿ ಅತೀಂದ್ರಿಯ ಅನುಭವವನ್ನು ಹೊಂದಬೇಕು. ಅದೇ ನಿಜವಾಗ್ಲೂ ಅಪರೋಕ್ಷಾನುಭೂತಿ. ಪರೋಕ್ಷವಾಗಿ ಗ್ರಂಥಗಳಿಂದ ಗಳಿಸ್ಕೊಳ್ತಕ್ಕಂಥದ್ದು ಪರೋಕ್ಷ ಜ್ಞಾನ ಅಥವಾ ಬೌದ್ಧಿಕ ಜ್ಞಾನ. ಆ ಜ್ಞಾನದ ಸಾರವನ್ನು ನಮ್ಮಲ್ಲಿ ಚೆನ್ನಾಗಿ ಅರ್ಥೈಸ್ಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನುಷ್ಠಾನದಲ್ಲಿ ತಂದುಕೊಂಡು ಆ ಬ್ರಹ್ಮ ತತ್ವದ ಅನುಭವವನ್ನು ನಾವು ಆಂತರಂಗಿಕವಾಗಿ ಏನು ಅನುಭವಿಸ್ತೀವಲ್ಲ, ಅದೇ
ಅಪರೋಕ್ಷಾನುಭೂತಿ, ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಇಲ್ಲಿ ಶಂಕರರು ಹೇಳ್ತಾರೆ. ಅಂದರೆ ಈ ಆತ್ಮಜ್ಞಾನ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ಸಿಕ್ಕಿಬಿಡುತ್ತಾ? ನಾವು ಬಾಯಲ್ಲೇ ಹೇಳಿದಷ್ಟು ಅಥವಾ ಓದಿ ತಿಳ್ಕೊಂಡ ಹಾಗೆ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಏಕೆಂದರೆ ನಮಗೆ ಗೊತ್ತು ಆಧ್ಯಾತ್ಮ ಪಥ ಅಂದರೆ ಹೇಗೆ. ನಾವು ನಮ್ಮ ಸಾಹಿತ್ಯದಲ್ಲಿ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಚೂಪಾದ ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ಅಲ್ವಾ? ಅದು ಸುಮ್ಮನೆ ಕತ್ತಿ ಅಲ್ಲ, ಅದು ಚೂಪಾಗಿರೋ ಕತ್ತಿಯ ತುದಿಯ ಮೇಲೆ, ಅಲುಗಿನ ಮೇಲೆ ನಡೆದ ಹಾಗೆ ಈ ಆಧ್ಯಾತ್ಮ ಪಥ ಅಂತಕ್ಕಂಥದ್ದು. ಇಲ್ಲಿ ನಮ್ಮ ಶತ್ರುಗಳನ್ನು ನಾವು ನಾಶ ಮಾಡಬೇಕು. ಯಾವ ಶತ್ರುಗಳು? ಅರಿಷಡ್ ವರ್ಗಗಳು ನಮ್ಮಲ್ಲಿ ಇದೆಯಲ್ಲ, ಅಂತರಂಗದ ಶತ್ರುಗಳು. ಅವುಗಳನ್ನು ನಾವು ನಾಶ ಮಾಡದೇ ಇದ್ದರೆ ನಾವು ಈ ಒಂದು ಆತ್ಮಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಒಂದು ಶ್ಲೋಕದಲ್ಲಿ, ಅಕೃತ್ವ ಶತ್ರು ಸಂಸಾರಂ ಅಗತ್ವಾಖಿಲ ಭೂಶ್ರಿಯಂ ರಾಜಾಹಮಿತಿ ಶಬ್ದಾನ್ನೋ ರಾಜ ಭವಿತು ಮರ್ಹತಿ. ನಾನು ರಾಜ ನಾನು ಚಕ್ರವರ್ತಿ ಅಂತ ಸುಮ್ಮನೆ ಬಾಯಲ್ಲಿ ಅಂದ್ಕೊಂಡ್ರೆ ನಾನು ಚಕ್ರವರ್ತಿ ಆಗೋಕ್ಕೆ ಸಾಧ್ಯನಾ? ಶತ್ರುಗಳನ್ನು ಸಂಹಾರ ಮಾಡಬೇಕು, ಸಂಪತ್ತನ್ನು ಶೇಖರಿಸಬೇಕು ಅಲ್ವಾ? ಎಲ್ಲ ಪ್ರಜೆಗಳ ಸೌಖ್ಯವನ್ನು ನೋಡ್ಕೊಳ್ಬೇಕು. ಆ ಒಂದು ಸಾಮರ್ಥ್ಯವನ್ನು ಬಳಸ್ಕೊಂಡು ಅದನ್ನು ತೋರಿಸ್ಬೇಕು. ಶತ್ರು ಸಂಹಾರ ಮಾಡಿದ್ರೆ ಆತನನ್ನು ಚಕ್ರವರ್ತಿ ಅಂತ ಕರೆಯೋಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಶತ್ರುಗಳನ್ನು ನಾವು ನಾಶ ಮಾಡದ ಹೊರತು ನಾವು ಈ ಆತ್ಮಜ್ಞಾನದ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರಗಳನ್ನು ಅವರು ನಮಗೆ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಆಂತರಿಕ ಶತ್ರುಗಳನ್ನೆಲ್ಲ ಸಂಪೂರ್ಣವಾಗಿ ಜಯಿಸಿ ತನ್ನ ಬುದ್ಧಿ ಮತ್ತು ಇಂದ್ರಿಯಗಳ ಮೇಲೆ ನಿಷ್ಠುರವಾದ ಹತೋಟಿಯನ್ನು ಸ್ಥಾಪಿಸಿದ ನಂತರವೇ ಆತ್ಮ ಸಂಯಮದ ಪ್ರಶಸ್ತಿ ಸಾಧಕನಿಗೆ ದೊರಕುತ್ತೆ. ಆತ್ಮ ಸಂಯಮ ಅನ್ನೋದೇನು ಅಂತ ಹಿಂದಿನ 2 ಉಪನ್ಯಾಸಗಳಲ್ಲೂ ಸಾಕಷ್ಟು ತಿಳ್ಕೊಂಡು ಅಲ್ವಾ? ಅದಕ್ಕೆ ನಮ್ಮ ಇಂದ್ರಿಯಗಳ ಮೇಲೆ ಸಾಕಷ್ಟು ನಾವು ಹತೋಟಿಯನ್ನು ಸ್ಥಾಪಿಸಬೇಕು ಅಲ್ವಾ? ಅರಿಷಡ್ ವರ್ಗಗಳನ್ನು ನಾವು ಗೆಲ್ಲಬೇಕು. ಆಗ ಮಾತ್ರ ಸಾಧ್ಯ. ಈ ಆತ್ಮಜ್ಞಾನ ಅಂತಕ್ಕಂಥದ್ದು, ಆತ್ಮನಿಧಿ ಅಂತಕ್ಕಂಥದ್ದು ಎಲ್ಲಿದೆ ಅಂತಂದರೆ, ಆತ್ಮನಿಧಿಯನ್ನು ಹೇಗೆ ಹುಡುಕ್ಬೇಕು? ನಾವು ಎಲ್ಲೋ ಒಂದು ಕಡೆ, ಅಲ್ಲಿ ಎಲ್ಲೋ ಬಂಗಾರ ಇದೆಯಂತೆ, ಅಲ್ಲಿ ಹಣ ಇದೆಯಂತೆ, ಭೂಮಿನಲ್ಲಿ ಯಾವುದೋ ಒಂದು ನಿಕ್ಷೇಪ ಇದೆ, ಅಲ್ಲಿ ನಾವು ಅದನ್ನು ಅಗದ್ರೆ ನಮಗೆ ಸಿಗುತ್ತೆ ಅಂತ ಹೇಳಿದಾಗ ನಾವು ಎಷ್ಟು ಆಸಕ್ತಿಯಿಂದ ಹೋಗ್ತೀವಲ್ಲ. ಮನುಷ್ಯ ಸಾಮಾನ್ಯವಾಗಿ, ಸಾಧಾರಣ ಮನುಷ್ಯ ಹೇಗೆ ಮಾಡ್ತಾನೆ? ಆ ಸಂಪತ್ತನ್ನು ಗಳಿಸ್ಕೊಳ್ಬೇಕು ಅಂತ ಭಾಳ ಶ್ರದ್ಧೆಯಿಂದ, ಆಸಕ್ತಿಯಿಂದ, ಎಲ್ಲಿಲ್ಲದ ಸಾಮರ್ಥ್ಯವನ್ನು ಗಳಿಸ್ಕೊಂಡು ಹೋಗ್ತಾನೆ. ಅಲ್ಲೇನು ಮಾಡ್ತಾನೆ? ಅದನ್ನು ಮಣ್ಣನ್ನು ಅಗಿತಾನೆ, ಭಾಳ ತಾಳ್ಮೆಯಿಂದ ಅಗಿತಾನೆ. ಮತ್ತು ಅದು ಸಿಗೋ ತನಕ ಬಿಡಲ್ಲ. ಏನು? ಎಲ್ಲೋ ನಿಧಿ ಇದೆಯಂತೆ, ಆ ನಿಧಿ ನನಗೆ ಸಿಗಬೇಕು ಅಂದರೆ ನಾನು ಅಗಿತಾ ಹೋಗಬೇಕು, ನಾನು ಎಷ್ಟು ತಾಳ್ಮೆಯನ್ನು ಗಳಿಸ್ಕೊಳ್ಬೇಕು ಅಂತ. ಅದೇ ರೀತಿ ನಮ್ಮ ಆತ್ಮಜ್ಞಾನ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಹೇಳ್ತಾರೆ ಅವರು. ಈ ಸಾಧಕ ತನ್ನನ್ನು ಸುತ್ತುವರಿದ ಉಪಾಧಿಗಳ ಅತ್ಯಂತ ಆಂತರ್ಯದಲ್ಲಿ, ಅಂದರೆ ಸಾಧಕನನ್ನು ಅನೇಕ ಉಪಾಧಿಗಳು ಸುತ್ತುವರಿದಿದೆಯಲ್ಲ, ನಾವು ತಿಳ್ಕೊಂಡಿದ್ದೀವಿ. ನಮಗೆ ಎಷ್ಟೊಂದು ದೇಹಗಳಿದೆ, ಉಪಾಧಿಗಳಿದೆಯಲ್ಲ ಮನುಷ್ಯನಿಗೆ. ಆ ಉಪಾಧಿಗಳ ಆಂತರ್ಯದಲ್ಲಿ, ಹೃದಯ ಗುಹೆಯಲ್ಲಿ ಗುಪ್ತವಾಗಿ ಅಡಗಿರ್ತಕ್ಕಂತಹ ಆತ್ಮನೆಂಬ ಸರ್ವ ಸಂಪತ್ತುಗಳ ಆಕಾರವಾದ ನಿಧಿಯನ್ನು ಕಂಡುಕೊಳ್ಬೇಕು. ಸರ್ವ ಸಂಪತ್ತುಗಳ ಆಕಾರವಾದಂತಹ ನಿಧಿ ಎಲ್ಲಿದೆ? ನಮ್ಮ ಹೃದಯ ಗುಹೆಯೊಳಗೆ ಇದೆ, ಬೇರೆ ಎಲ್ಲೂ ಇಲ್ಲ. ನಮ್ಮ ಒಳಗಡೆನೇ ಇರ್ತಕ್ಕಂತಹ ಆ ಆತ್ಮ ಸ್ವರೂಪವನ್ನು, ನಮ್ಮ ಸ್ವಸ್ವರೂಪವನ್ನು, ಆ ಬ್ರಹ್ಮ ದರ್ಶನವನ್ನು, ಆತ್ಮ ದರ್ಶನವನ್ನು ಪಡ್ಕೊಳ್ಬೇಕು ಅಂತಂದರೆ ನಾವು ಕೂಡ ಅದೇ ರೀತಿಯ ಒಂದು ಸಾಮರ್ಥ್ಯಗಳನ್ನು ಗಳಿಸ್ಕೊಳ್ಬೇಕು. ಏನು ಬೇಕು? ಶ್ರದ್ಧಾಸಕ್ತಿಗಳಿರಬೇಕು, ಸಾಮರ್ಥ್ಯ ಇರಬೇಕು, ಷಟ್ಸಂಪತ್ತಿ ಇರಬೇಕು ಅಲ್ವಾ? ವಿವೇಕವನ್ನು ಗಳಿಸ್ಕೊಳ್ಬೇಕು. ಅದರ ಜೊತೆಗೆ ಧ್ಯಾನ ಮಾಡಬೇಕು, ಧ್ಯಾನ ಉಪಾಸನೆಗಳನ್ನು ಮಾಡ್ತಾ ಬರಬೇಕು. ಅದಕ್ಕೆ ಹೇಳ್ತಾರೆ, ಈ ಒಂದು ನಮ್ಮ ಒಳಗಡೆನೇ ಇದೆಯಲ್ಲ, ನಮ್ಮ ಹೃದಯದ ಒಳಗಡೆ ಇದೆಯಲ್ಲ ಆತ್ಮಜ್ಞಾನದ ನಿಧಿ, ಅದನ್ನು ಹೇಗೆ ಕಂಡುಕೊಳ್ಳೋದು ಅಂತಂದರೆ, ನಮ್ಮ ಧ್ಯಾನವನ್ನು ನಾವು ಗುದ್ದಲಿಯನ್ನಾಗಿ ಮಾಡ್ಕೊಳ್ಬೇಕಂತ. ಧ್ಯಾನವನ್ನು, ಅದೊಂದು ಉಪಕರಣ, ಅದನ್ನು ಗುದ್ದಲಿಯಾಗಿ ಮಾಡ್ಕೊಳ್ಬೇಕು. ನಾವು ಅಗಿಬೇಕಲ್ಲ ಮಣ್ಣನ್ನು ಅಗದ್ರೆ ತಾನೇ ಒಳಗಡೆ ಇರೋ ನಿಕ್ಷೇಪ ನಮಗೆ ಕಾಣಿಸ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಧ್ಯಾನವನ್ನು ಅಗಿಯುವ ಗುದ್ದಲಿಯನ್ನಾಗಿ ಮಾಡ್ಕೊಳ್ಳಿ, ವಿವೇಕವನ್ನು ಮಣ್ಣೆತ್ತುವ ಸನಿಕೆ. ಈ ಹಳ್ಳಿ ಕಡೆಯಲ್ಲಿ ಕೃಷಿಕರೆಲ್ಲ ಗೊತ್ತಿರುತ್ತೆ, ಸನಿಕೆ ಅಂತಂದರೆ ಒಂದು ಹಾರೆ ರೀತಿಯಲ್ಲಿರುತ್ತೆ, ಅದನ್ನು ಮಣ್ಣನ್ನು ಕೆತ್ತಿ ತೆಗೀತಕ್ಕಂಥದ್ದು. ಗುದ್ದಲಿ ಏನಾಗಬೇಕು? ಧ್ಯಾನವೇ ಗುದ್ದಲಿ ಆಗಬೇಕು, ವಿವೇಕ ಅಂತಕ್ಕಂಥದ್ದೇ ಸನಿಕೆ ಆಗಬೇಕು. ಆಗ ಮಾತ್ರ ಕಲ್ಲು ಮಣ್ಣುಗಳು, ಈ ಉಪಾಧಿಗಳಿದೆಯಲ್ಲ ಅವೆಲ್ಲ ಆತ್ಮನನ್ನು ಸುತ್ತುವರಿದು ಆತ್ಮ ಪ್ರಕಾಶವನ್ನು ಬಹಳ ಮಂಕಾಗಿ ಮಾಡಿಬಿಟ್ಟಿದೆಯಲ್ಲ, ಅದನ್ನು ಕಾಣಬೇಕು, ಆತ್ಮ ಪ್ರಕಾಶವನ್ನು ಕಾಣಬೇಕು, ಅನುಭವವನ್ನು ಪಡ್ಕೊಳ್ಬೇಕು ಅಂತಂದರೆ
ಈ ಎಲ್ಲ ಉಪಾಧಿಗಳು ಅದರಿಂದ ಕೂಡ ನಾವು ಬಿಡಿಸ್ಕೊಂಡು ಮೇಲೆ ಇರ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ, ನಮ್ಮಲ್ಲಿರ್ತಕ್ಕಂತಹ ದೇಹ ಮನಸ್ಸುಗಳೊಡನೆ ನಮಗಿರ್ತಕ್ಕಂತಹ ರಾಗ ಆಸಕ್ತಿಗಳನ್ನು ಕಿತ್ತು ಹಾಕಬೇಕು. ಕಲ್ಲು ಮಣ್ಣುಗಳು ಅಂತಕ್ಕಂತಹ ಅಜ್ಞಾನ ಅವಿದ್ಯೆ ಅವನ್ನು ಕೂಡ ಅದರ ತೆರೆಯನ್ನು ಸರಿಸಿದಾಗ ಮಾತ್ರ ನಮಗೆ ಆತ್ಮ ಲಾಭ ಅಂತಕ್ಕಂಥದ್ದು ಸಿಗುತ್ತೆ. ಇದು ಹೇಗೆ ಸಿಗುತ್ತೆ ನಮಗೆ ಈ ನಿಧಿ, ಆತ್ಮನಿಧಿ ಹೇಗೆ ಸಿಗುತ್ತೆ? ಸ್ವಪ್ರಯತ್ನದಿಂದ ಮಾತ್ರ ಸಿಗುತ್ತೆ ಅಲ್ವಾ? ನಮ್ಮ ಪ್ರಯತ್ನ ಇಲ್ಲ, ನಾವು ಬರೀ ಏನೋ ಯಾರೋ ಹೇಳಿದ್ ಕೇಳಿಸ್ಕೊಳ್ತಾ ಇದ್ದೀವಿ, ಏನೋ ಅಲ್ಲಿ ಇಲ್ಲಿ ಕೊಟ್ಟಿದ್ದು ಓದ್ತಾ ಇದ್ದೀವಿ ಅಂದರೆ ನಮಗೆ ಸಿಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ನಾವು ಸ್ವತಃ ಸಾಧನೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ತಪಸ್ಸು ಬಹಳ ಮುಖ್ಯವಾದ್ದು ಅಂತ ಹೇಳ್ತಾರೆ. ಹೊರಗಿನ ಆಕರ್ಷಣೆಗಳಿಂದ ವಿಮುಖರಾಗದಲ್ದಲೇ ಅದನ್ನು ಸಂಪೂರ್ಣವಾಗಿ ಅದರ ಬೇರನ್ನು ಕೂಡ, ವಾಸನೆಗಳನ್ನು ಕೂಡ, ನಮ್ಮ ಸೋದರಿಯವರು ಹೇಳ್ತಾ ಇದ್ರು ವಾಸನೆ ಅಂದರೆ ಏನು ಅಂತ, ಆಸೆಗಳ ಬೇರನ್ನು ಕೂಡ ನಾವು ಕಿತ್ತು ಹಾಕಬೇಕು ಅಲ್ವಾ? ಅದನ್ನು ಪೂರ್ತಿಯಾಗಿ ಸುಟ್ಟು ಹಾಕಬೇಕು. ಆಕರ್ಷಣೆಗಳು, ಲೌಕಿಕದ ಹೊರಗಿನ ಆಕರ್ಷಣೆಗಳನ್ನು, ಅಲ್ಲಿಯವರೆಗೂ ಕೂಡ ನಾವು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ವೇದಾಂತದಲ್ಲಿ ಒಂದು ಬಹಳ ಮುಖ್ಯವಾದಂತಹ ಮಾತಿದೆ. ಅದೇನು ಹೇಳ್ತಾರಪ್ಪ ಅಂದರೆ, ಗುರುವಿನ ಮಾತುಗಳನ್ನು ಗಮನವಿಟ್ಟು ಕೇಳಿದ್ರೆ ಸಾಕು, ನಿನಗೆ ಕೂಡಲೇ ಮುಕ್ತಿ ಸಿಕ್ಕಿಬಿಡುತ್ತೆ ಅಂತ. ಗುರುವಿನ ಮಾತುಗಳನ್ನು ಗಮನ ಇಟ್ಟು ನೀನು ಕೇಳಿಸ್ಕೊಂಡ್ರೂ ಸಾಕು, ನಿನಗಲ್ಲೇ ಮುಕ್ತಿ ಅನ್ನೋದು ಸಿಗುತ್ತೆ. ಆದರೆ ಅದರ ಅಂತರಾರ್ಥ ಅರ್ಥ ಆಗಬೇಕು ಅಂದರೆ ಈ ಎಲ್ಲ ಪೂರ್ವ ಸಿದ್ಧತೆ ಆಗಿರಬೇಕು. ಆವಾಗಲೇ ಅದರ ಅಂತರಾರ್ಥ ನಮಗೆ ಅರ್ಥ ಆಗ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ 3 ಮುಖ್ಯ ವಿಚಾರಗಳನ್ನು ಹೇಳ್ತಾರೆ. ಏನಪ್ಪ ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನ. 3 ವಿಚಾರಗಳನ್ನು ಅವ್ರು ಹೇಳ್ತಾರೆ. ಗುರುವು ಮಾತುಗಳಿಂದ ಕೆಲವು ಅಪರೂಪದ ಕ್ಷಣಗಳಲ್ಲಿ ಅವರ ಬಾಯಿಂದ ಹೊರಡ್ತಕ್ಕಂತಹ ಮಾತುಗಳಿರ್ಬೋದು, ಅಥವಾ ಅವರ ಆದರ್ಶ ನಡೆನುಡಿಗಳೇ ನಮಗೆ ಜ್ಞಾನವಾಗಿ ನಮಗೆ ಸಿಕ್ಕಬಹುದು ಅಲ್ವಾ? ಈ ಶ್ರವಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಮಾತುಗಳಿದೆಯಲ್ಲ ಸೂಕ್ಷ್ಮಗ್ರಾಹಿಯಾಗಿರಬೇಕು. ನಾವೀಗಾಗಲೇ ತಿಳ್ಕೊಂಡ್ವಿ ಶಿಷ್ಯ ಹೇಗಿರಬೇಕು? ಸೂಕ್ಷ್ಮಗ್ರಾಹಿಯಾಗಿರಬೇಕು. ಇಲ್ಲಾಂದರೆ ಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾರ್ಗಜ್ಯೋತಿಯಲ್ಲಿ ಅದಕ್ಕೆ ಹೇಳ್ತಾರೆ, ಆಲಿಸು ನಿನ್ನ ಅಂತರಾತ್ಮನ ವಾಣಿಯನ್ನು ಆಲಿಸು ಅಂತಾರೆ. ಹೇಗೆ ಆಲಿಸೋದು ಅಂತಂದರೆ ಶ್ರದ್ಧಾಭಕ್ತಿಗಳಿಂದ ಆಲಿಸ್ಬೇಕು, ತದೇಕ ಚಿತ್ತದಿಂದ ಆಲಿಸ್ಬೇಕು. ಆ ಗುರುಗಳ ಬಾಯಲ್ಲಿ ಬರ್ತಕ್ಕಂತಹ ಅಪರೂಪ ಕ್ಷಣಗಳಲ್ಲಿ ಬರ್ತಕ್ಕಂತಹ ಮಾತುಗಳಿದೆಯಲ್ಲ, ಅದು ಸುಮ್ಮನೆ ಹೇಳಿರ್ತಕ್ಕಂಥದ್ದಲ್ಲ, ಕಪೋಲ ಕಲ್ಪಿತವಲ್ಲ, ಏನೋ ಕಲ್ಪಿಸ್ಕೊಂಡು ಹೇಳಿರ್ತಕ್ಕಂಥದ್ದಲ್ಲ. ಅವರ ಅನುಭವ ಪ್ರಜ್ಞೆಯಲ್ಲಿ ಆ ಒಂದು ಉನ್ನತ ಅಪರೋಕ್ಷ ಒಂದು ಸ್ಥಿತಿ ಇದೆಯಲ್ಲ, ಅನುಭವದ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯಲ್ಲಿದ್ದಾಗ ಬರ್ತಕ್ಕಂತಹ ಮಾತುಗಳು, ಅವುಗಳನ್ನು ಸೂಕ್ಷ್ಮವಾಗಿ ಬಹಳ ಶ್ರದ್ಧೆಯಿಂದ ಶಿಷ್ಯನಾದವನು ಕೇಳಿಸ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಅವರು, ಏಕಸಂಧಿಗ್ರಾಹಿ ಅಂತೆ ಅರಿಬೇಕು. ಏಕಸಂಧಿಗ್ರಾಹಿ ಅಂದರೆ ತದೇಕ ಚಿತ್ತದಿಂದ ಆ ಒಂದು ಕೇಳಿಸ್ಕೊಳ್ಬೇಕು. ಆ ಗುರುವಿನ ಮಾತುಗಳು ಏನು ಬರುತ್ತೆ ಅದನ್ನು ನಾವು ಗ್ರಹಿಸಬೇಕು. ಅದನ್ನೇ ನಾವು ಹೇಳ್ತಕ್ಕಂಥ ಥಿಯಾಸಫಿಯಲ್ಲೂ ಕೂಡ ನಾವು ಯಾವಾಗ ಪೂರ್ವ ಸಿದ್ಧತೆಯಿಂದ ತಯಾರಾಗ್ತೀವೋ ಗುರುಗಳು ಮಾತು ನಮಗೆ ಕೇಳಿಸುತ್ತೆ, ಅವರ ಮಾರ್ಗದರ್ಶನ ನಮಗೆ ದೊರೆಯುತ್ತೆ ಅಂತಕ್ಕಂಥದ್ದು. ಹೀಗೆ ಶಮದಮಾದಿ ಷಟ್ಸಂಪತ್ತಿ ವಿವೇಕ ವೈರಾಗ್ಯಗಳನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ಇವು ನಮಗೆ ಸಿಗತಕ್ಕಂಥದ್ದು. ಅವರು ಹೇಳ್ತಾರೆ, ಈ ಶ್ರದ್ಧಾಯುತವಾದ ಶ್ರವಣದ ಮೂಲಕ ಗುರುವಿನ ಹೃದಯದ ಆಧ್ಯಾತ್ಮಿಕ ಸಂಗೀತವು ಶಿಷ್ಯನ ಹೃದಯದಲ್ಲಿ ಮಾರ್ಗನಿ ಕೊಡುತ್ತೆ ಅಂತೆ. ಹೇಗಿರಬೇಕು ಆ ಹೃದಯ ಸಂಗೀತ? ಆತ್ಮಜ್ಞಾನ ಅಂತಕ್ಕಂಥದ್ದು ಗುರುವಿನ ಹೃದಯದಲ್ಲಿ ಏನಿದೆ ಅದು ಮಾರ್ಗನಿಯಾಗಿ ಶಿಷ್ಯನ ಹೃದಯದಲ್ಲಿ ಮಿಡಿಬೇಕು. ಅಂದರೆ ಎಷ್ಟು ಪೂರ್ವ ಸಿದ್ಧತೆ ಇರಬೇಕು. ಆ ಗುರುವಿನ ಮನಸ್ಥಿತಿಗೆ ಶಿಷ್ಯ ತನ್ನ ಮನಸ್ಥಿತಿಯನ್ನು ಶ್ರುತಿಗೊಳಿಸ್ಕೊಂಡಿರಬೇಕು, ಆಗ ಮಾತ್ರ ಸಾಧ್ಯ. ಹೀಗೆ ಶ್ರವಣದಿಂದ ಆತ ಸೂಕ್ಷ್ಮಗ್ರಾಹಿಯಾಗಿ ಗ್ರಹಿಸಿದ್ದದ್ದನ್ನು ಮನಸ್ಸಿನಲ್ಲಿ ಮಥಿಸಿ ಆಲೋಚನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ಮುಂದಿನ ಹಂತ, ಅದೇ ಮನನ ಅಂತ ಹೇಳ್ತಕ್ಕಂಥದ್ದು. ಈ ಮನನ ನಮಗೆ ಬಹಳ ಸಹಾಯಕಾರಿ, ಅದೇ ಸಾಧನೆ. ಆ ಮನನ ಮಾಡ್ತಕ್ಕಂಥದ್ರಿಂದ ನಮ್ಮ ಮನಸ್ಸಿನ ಆಳಕ್ಕೆ ಇಳಿತಕ್ಕಂಥದ್ದು. ತತ್ವ ಅನ್ನೋದು ನಮ್ಮ ಮನಸ್ಸಿನ ಆಳಕ್ಕೆ ಇಳಿಬೇಕು ಅಂದರೆ ನಾವು ಸತತವಾಗಿ ಮನನವನ್ನು ಮಾಡ್ತಾ ಬರಬೇಕು. ಆಗ ಆ ಮನನದ ಮುಂದಿನ ಹಂತನೇ ನಿಧಿಧ್ಯಾಸನ. ನಿಧಿಧ್ಯಾಸನ ಅಂತಂದರೆ ಏನು? ಏಕಾಗ್ರತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಮನಸ್ಸು. ಏಕಾಗ್ರತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಮನಸ್ಸು ಮುಂದೆ ಎಲ್ಲಿ ಹೋಗುತ್ತೆ? ಧ್ಯಾನ ಸ್ಥಿತಿಗೆ ಹೋಗುತ್ತೆ ಅಲ್ವಾ? ಧಾರಣ, ಧ್ಯಾನ,
ಸಮಾಧಿ. ಅಲ್ಲೇ ನಮಗೆ ಆತ್ಮದರ್ಶನ ಆಗ್ತಕ್ಕಂಥದ್ದು ಎಲ್ಲಿ? ಸಮಾಧಿ ಸ್ಥಿತಿಯಲ್ಲಿ ಅಲ್ವಾ. ಅದಕ್ಕೆ ಹೇಳ್ತಾರೆ ನಿರಂತರ ಆತ್ಮನನ್ನು ಕುರಿತಾದಂತಹ ಧ್ಯಾನವನ್ನು ನಾವು ಮಾಡ್ತಾ ಹೋಗಬೇಕು. ತಾಳ್ಮೆ ಇರಬೇಕು. ಇದಕ್ಕೆ ನಾವು ಹೇಳ್ತೀವಿ ಧ್ಯಾನ ನಮಗೆ ಸಿದ್ಧಿಸ್ತಾ ಇಲ್ಲ, ಧ್ಯಾನಕ್ಕೆ ಕೂತ್ರೆ ನಮ್ಮ ಮನಸ್ಸು ನಿಲ್ತಾ ಇಲ್ಲ ಅಂತ ಹೇಳ್ತೀವಿ. ಆದರೆ ಅದು ನಿರಂತರವಾಗಿ ಪ್ರಯತ್ನವನ್ನು ಮಾಡಿದಾಗ ಮಾತ್ರನೇ ಅದರಿಂದ ನಾವು ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇದು ಒಂದು ಜನ್ಮದಲ್ಲಿ ಆಗ್ಬೋದು, ಅಲ್ಲ ಇನ್ನೊಂದು ಜನ್ಮದಲ್ಲೇ ಆಗ್ಬೋದು. ಅಂಥದ್ರಲ್ಲಿ ನಾವು 3 ತಿಂಗಳು 6 ತಿಂಗಳು ಇಲ್ಲ 1 ವರ್ಷ ಸಾಧನೆ ಮಾಡಿದ್ದೀವಿ, ನಮಗೆ ಧ್ಯಾನ ಸಿದ್ಧಿಸ್ತಾ ಇಲ್ಲ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೆ ನಾವು ಪ್ರತಿದಿನವೂ ಕೂಡ ಎಡಬಿಡದೆ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದರೆ ಆ ಧ್ಯಾನದ ಉತ್ತುಂಗ ಸ್ಥಿತಿ ಅಥವಾ ಮುಂದಿನ ಸ್ಥಿತಿ ಏನು? ಸಮಾಧಿ ಸ್ಥಿತಿ ಅಲ್ವಾ. ಆ ಪರಮಾತ್ಮನ ಧ್ಯಾನವನ್ನು ಮಾಡು, ನಿನ್ನ ಆತ್ಮನನ್ನು ಕುರಿತಾದಂತಹ ಚಿಂತನೆಯನ್ನು ಮಾಡು. ಆ ಆತ್ಮನನ್ನು ಕುರಿತಾದಂತಹ ಚಿಂತನೆಯನ್ನು ಸತತವಾಗಿ ನೀನು ಮಾಡ್ತಾ ಮಾಡ್ತಾ ಹೋದರೆ ಆತ್ಮನಲ್ಲೇ ಒಂದಾಗತಕ್ಕಂತಹ ಸ್ಥಿತಿಯನ್ನು ನೀನು ತಲುಪ್ತೀಯ. ಆ ಬ್ರಹ್ಮಾನಂದವನ್ನು ಅನುಭವಿಸ್ತೀಯ, ಆ ಆತ್ಮಾನುಭವವನ್ನು ನೀನು ಪಡ್ಕೊಳ್ತೀಯ. ಅದು ಯಾವಾಗ? ಅದನ್ನೇ ಹೇಳ್ತಾರೆ ಈ ಒಂದು ಸಮಾಧಿ ಸ್ಥಿತಿ ಅಥವಾ ನಿರ್ವಾಣ ಸ್ಥಿತಿಯನ್ನು ನೀನು ತಲುಪೋದಕ್ಕೆ ಸಾಧ್ಯ. ಅಲ್ಲೂ ಕೂಡ 2 ಅವಸ್ಥೆಗಳಿದೆ ಅಂತ ಹೇಳ್ತಾರೆ. ಆ ನಿರ್ವಾಣ ಅವಸ್ಥಿತಿಯಲ್ಲೂ 2 ಅವಸ್ಥೆಗಳಿರ್ತಕ್ಕಂಥದ್ದು. ಮೊದಲನೆಯ ಒಂದು ಸ್ಥಿತಿಯಲ್ಲಿ ನಮಗೆ ಎಚ್ಚರದ ಅವಸ್ಥೆಯಿಂದ ಬಾಹ್ಯ ಪ್ರಜ್ಞೆಯ ಒಂದು ಪ್ರಜ್ಞೆಯಿಂದ ಕ್ರಮೇಣವಾಗಿ ನಾವು ಏನು ಮಾಡ್ತೀವಿ, ಒಳಗಡೆ ನಾವು ಧ್ಯಾನದಲ್ಲಿ ಸರಿತಾ ಸರಿತಾ ಮೌನವಾಗ್ತಾ ಆಗ್ತಾ ಒಂದು ತುರಿಯ ಸ್ಥಿತಿಯನ್ನು ತಲುಪ್ತೇವೆ. ತುರಿಯ ಸ್ಥಿತಿ ಅಂತಂದರೆ ಸಮಾಧಿ ಸ್ಥಿತಿ. ಅದು ಸವಿಕಲ್ಪ ಸಮಾಧಿ. ಅಂದರೆ ನಮಗೆ ಅರಿವಾಗ್ತಾ ಇದೆ, ನಾವು ದೇಹಾತ್ಮ ಪ್ರಜ್ಞೆಯಿಂದ ಹೊರಗಿನ ಎಲ್ಲ ಚಟುವಟಿಕೆಗಳಿಂದ ವಿಮುಖರಾಗಿ ಏಕಚಿತ್ತರಾಗಿ ಭಗವಂತನ ಧ್ಯಾನದಲ್ಲಿ ಆತ್ಮಜ್ಞಾನದಲ್ಲಿ ಆತ್ಮ ಚಿಂತನೆಯಲ್ಲಿ ಒಂದಾಗ್ತಾ ಇದ್ದೇವೆ. ಅದು ಒಂದು ಅರಿವಿದೆ, ಅದು ಸವಿಕಲ್ಪ ಸಮಾಧಿ. ಆ ಅರಿವು ಕೂಡ ಹೋಗಬೇಕು. ಏಕೆಂದರೆ ಅರಿವಿದ್ರೆ ನಾನಿದ್ದೀನಲ್ಲಿ. ಅರಿವಿದೆ ಅಂದರೆ ಏನಿದೆ? ನಾನಿದ್ದೀನಿ, ಅಹಂಭಾವ ಅಂತಕ್ಕಂಥದ್ದಿದೆ. ಅದಕ್ಕೆ ಥಿಯಾಸಫಿಯಲ್ಲೂ ಕೂಡ ಮೌನವಾಣಿಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಅರಿವಿಲ್ಲದ ಸ್ಥಿತಿಯನ್ನು ತಲುಪಬೇಕು. ಅಂದರೆ ನನಗೆ ಆ ಅರಿವು ಕೂಡ ಇರಬಾರ್ದು. ಅದನ್ನೇ ಆಧ್ಯಾತ್ಮಿಕ ಅಹಂಭಾವ ಅಂತ ಕೂಡ ಹೇಳ್ತಾರೆ. ಆಧ್ಯಾತ್ಮಿಕ ಅಹಂಭಾವ, ನನಗೆಲ್ಲ ಗೊತ್ತಿದೆ, ನಾನು ಎಲ್ಲ ಸಾಧಿಸಿದ್ದೇನೆ, ನಾನು ಎಲ್ಲವನ್ನ ಬಿಟ್ಟಿದ್ದೇನೆ, ದೇಹಾತ್ಮ ಪ್ರಜ್ಞೆಯಲ್ಲಿಲ್ಲ, ನಾನು ಈಗ ತುರಿಯ ಸ್ಥಿತಿಯಲ್ಲಿದ್ದೇನೆ, ಸವಿಕಲ್ಪ ಸಮಾಧಿ. ಅದನ್ನು ಬಿಟ್ಟು ನಾನು ಪೂರ್ತಿ ಒಂದಾದಾಗ ನಾನು ಇಲ್ಲವೇ ಇಲ್ಲ, ನನಗೆ ಅರಿವೇ ಇಲ್ಲ. ಅದೇ ಬ್ರಹ್ಮಾನಂದದ ಸ್ಥಿತಿ. ಆ ಸ್ಥಿತಿಯನ್ನು ತಲುಪ್ತಕ್ಕಂಥದ್ದೇ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಆ ನಿರ್ವಿಕಲ್ಪ ಸಮಾಧಿ ಅಹಂಭಾವ ಅಂತಕ್ಕಂಥದ್ದು ಪೂರ್ತಿ ಅಳಿಸ್ಬೋದಾಗ ಅದೇ ಹೇಳ್ತಾರೆ ಆತ್ಮಾನುಭವ ಅಥವಾ ಯೋಗದ ಪರಾಕಾಷ್ಠೆ ಅಂತ ಹೇಳ್ತಾರೆ. ಅದೇ ಯೋಗದ ಪರಾಕಾಷ್ಠೆ. ಈ ಆತ್ಮದರ್ಶನ ಅಥವಾ ಈ ಅಪರೋಕ್ಷ ಜ್ಞಾನ ಅಥವಾ ಅನುಭವದ ಜ್ಞಾನ, ಈ ಆತ್ಮಜ್ಞಾನದ ಅನುಭವ ಒಂದ್ಸರಿ ಬಂದ್ಬಿಟ್ರೆ, ಒಂದ್ಸರಿ ನಾವು ರುಚಿ ನೋಡಿದ್ರೆ ನಾವು ಬಿಡ್ತೀವ. ನಾವು ಯಾವುದೋ ಒಂದು ಸಿಹಿ ತಿಂಡಿ ಜಾಮೂನ್ ನಮ್ಗೆ ತುಂಬ ಇಷ್ಟ, ಒಂದ್ಸರಿ ರುಚಿ ನೋಡಿದ್ರೆ ಯಾವಾಗಲೂ ನೆನಪಿರುತ್ತೆ, ಮತ್ತೆ ಅದನ್ನೇ ಮತ್ತೆ ತಿನ್ನಬೇಕು ಅನ್ನೋ ಆಸೆ. ಹಾಗೆ ಅದರಲ್ಲಿ ಏನೂ ಇಲ್ಲ. ಅಂದರೆ ನೀರಲ್ಲಿ ಬೆರಳಿಟ್ಟು ನಾವು ತಿಂದರೆ ಏನು ಅದಕ್ಕೊಂದು ಸ್ವಲ್ಪನೂ ಸಾರ ಇರಲ್ಲ ಅಂತ ನಮ್ಮ ಹಿರಿಯರು ಯಾವಾಗಲೂ ಅವರ ಉಪನ್ಯಾಸಗಳಲ್ಲಿ ಹೇಳ್ತಾ ಇದ್ರು ಅಲ್ವಾ. ಹಾಗೆ ಈ ಲೌಕಿಕದ ಆಸೆಗಳಿಗೆ, ಆಮಿಷಗಳಿಗೆ, ವಿಚಾರಗಳಿಗೆ, ವಿಷಯಗಳಿಗೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯ ಒಂದು ಸಾರಿ ಆತ್ಮದರ್ಶನ ಅಥವಾ ಈಶ್ವರ ದರ್ಶನ ಆಯಿತು ಅಂತಂದರೆ ಆತ ನಿಜವಾಗ್ಲೂ ಕೆಳಮಟ್ಟದ ಸಂಸಾರಕ್ಕೆ ಅಥವಾ ಸಂಸಾರ ಜೀವನಕ್ಕೆ ಇಳಿಯೋದಿಲ್ಲ. ಅವನು ನಿರಂತರ ಆನಂದ ಸ್ಥಿತಿಯಲ್ಲಿ ನೆಲೆಗೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಶಂಕರರು ಹೇಳ್ತಕ್ಕಂತಹ ಶ್ಲೋಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಏನಪ್ಪ ಅಂದರೆ ತತಃ ಶ್ರುತಿಸ್ತನ್ಮನನಂ ಸತತ್ವ ಧ್ಯಾನಂ ಚಿರಂ ನಿತ್ಯ ನಿರಂತರಂ ಮುನೇಹೇ ತತೋಹ ವಿಕಲ್ಪಂ ಪರಮೇತ್ಯ ವಿದ್ವಾನ್ ಇಹೈವ ನಿರ್ವಾಣ ಸುಖಂ ಸಮುಚ್ಯತಿ. ಅಲ್ಲಿಗೆ ನಿರ್ವಾಣವನ್ನು ತಲುಪಿಬಿಡ್ತಾನೆ, ಆತ್ಮಾನುಭವವನ್ನು ಪಡ್ಕೊಳ್ತಾನೆ. ಶ್ರವಣ ಮನನ ನಿಧಿಧ್ಯಾಸನ ಧ್ಯಾನವೇ ಬಹಳ ಪ್ರಮುಖವಾದಂತಹ ಸಾಧನ, ಒಂದು ಉಪಕರಣ. ಅದಕ್ಕೆ ಭಕ್ತಿ ಯಾವಾಗ ಸೇರುತ್ತೋ ಆಗಷ್ಟೇ ನಾವು ನಿರ್ವಿಕಲ್ಪ ಸಮಾಧಿಗೆ ಸೇರೋದು. ಅಲ್ಲಿ ತನಕ ಸವಿಕಲ್ಪ, ನಾನು ಇದ್ದೀನಿ ಅನ್ನೋದು ಅದು ಹೋಗಬೇಕು. ಆ ಬ್ರಹ್ಮಾನಂದದ ಅನುಭವವನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ಸಾಧನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಅಪರೋಕ್ಷ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಅಂದರೆ ನಾವೆಲ್ಲರೂ ಕೂಡ ಸತತ ನಿರಂತರ ಸಾಧನಾ ನಿರತರಾಗಬೇಕು. ಪ್ರತಿಫಲವನ್ನು ನಾವು ಬಯಸೋದೊಂದೇ ಅಲ್ಲ, ಅದು ಯಾವಾಗ ಸಿಗುತ್ತೆ ಅನ್ನೋದು ಕೂಡ ನಮಗಿರಬಾರ್ದು, ಅಥವಾ ಅದು ಸಿಕ್ಕುತ್ತಾ ಇಲ್ವಾ ಅನ್ನೋದು ನಮಗೆ
ಬೇಕಾಗಿಲ್ಲ. ನಿರಂತರ ಸಾಧನೆಯೊಂದೇ ಈ ಬ್ರಹ್ಮಜ್ಞಾನದ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಅನ್ನೋ ವಿಚಾರವನ್ನು ಶ್ರೀ ಶಂಕರರು ಈ ಒಂದು ಭಾಗದಲ್ಲಿ ತಿಳಿಸ್ಕೊಡ್ತಾರೆ. ಅದನ್ನು ಸರಳವಾಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳೋ ಒಂದು ಪ್ರಯತ್ನ ಮಾಡಿದ್ದೇನೆ. ಏನಾದರೂ ನಿಮಗೆ ಗೊಂದಲ ಇದ್ದರೆ ಯಾವುದಾದ್ರೂ 1-2 ಅಂಶಗಳಲ್ಲಿ ನೀವು ಕೇಳ್ಬೋದು. ನಮ್ಮ ನಿರ್ದೇಶಕರು ಅದಕ್ಕೆ ಉತ್ತರವನ್ನು ಕೂಡ ಕೊಡ್ಬೋದು. ಎಲ್ಲರಿಗೂ ಅನಂತ ಧನ್ಯವಾದಗಳು. ಅದನ್ನ ಊಹೆ ಮಾಡಲಿಕ್ಕೂ ಅಸಾಧ್ಯ. ಅಂದ್ರೆ ಎಲ್ರಿಗೂ ಪರೋಕ್ಷ ಅನುಭೂತಿ ಇದ್ರೆ ಏನು ಅನ್ನೋದು ಅರ್ಥ ಆಗ್ಬಿಡುತ್ತೆ. ಅಷ್ಟೊಂದು ಚೆನ್ನಾಗಿ ಸರಳವಾಗಿ ನಮ್ಮ ಮುಂದೆ ಜ್ಯೋತಿಯವರು ತಮ್ಮ ಕೆಲಸವನ್ನ ಸಂಪೂರ್ಣವಾಗಿ ಅವರು ಯಶಸ್ವಿಯಾಗಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಪರೋಕ್ಷ ಅಂದ್ರೆ ಅಷ್ಟೇ, ಶ್ರವಣ ಏನನ್ನ ಕೇಳ್ತೀವಿ ಅದನ್ನ ಮನನ ಮಾಡಿ. ವಿದ್ಯಾಸನ ಅಂದ್ರೆ ಧ್ಯಾನ ಮಾಡ್ತಾ ಎಲ್ಲಿವರೆಗೆ ಧ್ಯಾನ ಅಂದ್ರೆ ನನಗೆ ಆ ಒಂದು ಮುಕ್ತಿ ಆಗಿದೆ ಅಥವಾ ಆತ್ಮದಲ್ಲಿ ನಾನು ಇದ್ದೇನೆ ಎನ್ನುವ ನಾನೂ ಹೋದಾಗ ಸಂಪೂರ್ಣವಾಗಿ ಅದರ ಒಳಗೆ ಇರ್ತೀವಿ ನಾವು. ಅವ್ರಿಗೆ ಏನೂ ಇಲ್ಲ ಅಂತಹ ಸ್ಥಿತಿ. ಅದು ತಲುಪಿಸೋದೇ ಸಾಧಕನನ್ನ ಈ ಒಂದು ಗ್ರಂಥದ ಗುರಿ. ಅದಕ್ಕೆ ಏನು ಅಡ್ಡಿಗಳು ಅಡಚಣೆಗಳು ಅಂತ ಹೇಳಿ ನಾವು ಮುಂದಿನ ಇದರಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಅಂದ್ರೆ ಯಾವುದು ಅಡ್ಡಿ ಆಗ್ತಾ ಇದೆ ನಮಗೆ ಅನ್ನೋದನ್ನ ಮುಂದಿನ 2 ಭಾಷಣಗಳಿದೆ ಇವತ್ತು. ಊಟ ಆದ ನಂತರ 3:30 ಅವಾಗ ನೋಡೋಣ. ಈಗ ಊಟಕ್ಕೆ ಹೋಗೋಣ. ನಾವೊಂದು ಉಪನ್ಯಾಸವನ್ನ ನಮಗೆಲ್ಲ ಎಲ್ಲವೂ ಅರ್ಥ ಆಗುವ ರೀತಿಯಲ್ಲಿ ಮಾಡಿದಂತಹ ಜ್ಯೋತಿಯವರಿಗೆ ನಮ್ಮನೆಯ